ನಮಸ್ಕಾರ ಕರ್ನಾಟಕ. ನಿಮಗೆಲ್ಲ ಒಂದು ಸಿಹಿ ಸುದ್ದಿ ತೊಗೊಂಬಂದಿದ್ದೀನಿ. ನಿಮಗೆ ಗೊತ್ತೇ, ಯಾವುದೇ ಔಷಧಿ ಇಲ್ಲದೆ ನೀವು ನಿಮ್ಮ ಒಂದು ಸಕ್ಕರೆ ಕಾಯಿಲೆಯನ್ನು ಗುಣಪಡಿಸ್ಕೊಳ್ಬೋದು ಮತ್ತು ಹೆಚ್ಚು ಶ್ರಮ ಇಲ್ಲದೆ ನೀವು ನಿಮ್ಮ ತೂಕವನ್ನು ಇಳಿಸ್ಕೊಳ್ಬೋದು. ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್ ಅಂತ ಹೇಳಿ ಮಹಾರಾಷ್ಟ್ರದವರು ಇದ್ರ ಬಗ್ಗೆ ಭಾಳ ಅಧ್ಯಯನ ಮಾಡಿ ಈ ಒಂದು ಪದ್ಧತಿಯನ್ನು ಜನರಿಗೆ ಪರಿಚಯ ಮಾಡಿಸಿದ್ದಾರೆ. ಈ ಒಂದು ಪದ್ಧತಿ ಫಾಲೋ ಮಾಡೋದ್ರಿಂದ ಜನರು ಯಾವುದೇ ಔಷಧಿ ಇಲ್ಲದೆ ಸಕ್ಕರೆ ಕಾಯಿಲೆಯನ್ನು ಗುಣಪಡಿಸ್ಕೊಂಡಿದ್ದಾರೆ ಮತ್ತು ಅವ್ರ ತೂಕನ ಇಳಿಸ್ಕೊಂಡಿದ್ದಾರೆ. ಹಾಯ್, ನಾನು ಈ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ತೂಕ ಕಮ್ಮಿ ಆಗಿದೆ, ನೀವು ಮಾಡಿ. ನಾನು ಈ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ಡಾಕ್ಟರ್ ದೀಕ್ಷಿತ್ ಅವರು ವಿಡಿಯೋ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಏನಂತ ಅಂದರೆ, ನಾನು ಇದನ್ನು ಫಾಲೋ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಹೇಳಿ. ಆವಾಗ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅನ್ನಿಸ್ತು ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ನನಗೆ ಅಮೇಝಿಂಗ್ ರಿಸಲ್ಟ್ ಸಿಗ್ತಾ ಇದೆ. ತುಂಬ ಹೆಲ್ಪ್ ಆಗಿದೆ. ಹೆಲ್ತ್ ಅಂತೂ ತುಂಬ ಚೆನ್ನಾಗಾಗಿದೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸ್ಟಾರ್ಟ್ ಮಾಡಿದ್ದೀವಿ ಡಯಟ್ನ. ನಮ್ಮಿಬ್ಬರಿಗೂ ತುಂಬ ಹೆಲ್ಪ್ ಆಗಿದೆ. ప్లీజ్ ಎಲ್ಲರೂ ఫాలో ಮಾಡಿ. నేను డాక్టర్ దీక్షిత్ గారి డయట్ ప్లాన్ ఫాలో చేస్తున్నాను. సో ఎక్కువ పట్టుంది కాబట్టి నేను ఈ ప్లాన్ చేస్తూ ఉంటే సో ఇప్పుడు చాలా తగ్గింది. సో అందరూ చేయొచ్చు, మీరు కూడా చేయండి. థ్యాంక్ యూ. ಹಾಯ್, ನನ್ನ ಹೆಸರು ಚಂದನ್ ಅಂತ. ನಾನು ಈ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಬೋದು. வெயிட் லாஸ் ஆகுது. என் ஃப்ரெண்ட் ஒருத்தர் மூலிமா எனக்கு இந்த டாக்டர் தீக்ஷித்தோட டயட் பிளான் வந்துட்டு தெரிய வந்தது. ஸோ நானும் ஒரு 2 மாதமாக ஃபாலோ பண்ணிகிட்டு இருக்கேன். ஒரு 2 மாதம் முன்னாடி என்னோடய தொப்பையோட அளவு நிறையவே இருந்தது. ஸோ இந்த ಡಯಟ್ ಫಾಲೋ பண்ணதுலேருந்து இப்போ நிறைய ಚೇಂಜಸ್ தெரியுது. ಸೊ ಎಲ್ಲರೂ ಟ್ರೈ பண்ணுங்கள், ನೀங்களும் ಟ್ರೈ பண்ணுங்கள். ಈ ಪ್ರೋಗ್ರಾಮಿಂದ ನನಗೆ ತುಂಬ ಉಪಯೋಗ ಆಗಿದೆ. ನನ್ನ ತೂಕ ಕಮ್ಮಿ ಆಗಿದೆ. ಆ್ಯಂಡ್ ತೂಕ ಕಮ್ಮಿ ಆಗೋದಕ್ಕಿಂತ ಹೆಚ್ಚಿಗೆ ಸೂಪರ್ ಆ್ಯಕ್ಟಿವ್ ಆಗಿದ್ದೀನಿ. ಆಲ್ ಐ ಹ್ಯಾವ್ ಡನ್ ಇಸ್ ಲೈಕ್ ಫಾಲೋಯಿಂಗ್ ಡಾಕ್ಟರ್ ದೀಕ್ಷಿತ್ಸ್ EWL ಪ್ರೋಗ್ರಾಮ್. ನಾನು ನನ್ನ ತೂಕನೂ ಕಮ್ಮಿ ಮಾಡ್ಕೊಂಡಿದ್ದೀನಿ. ನನ್ನ ಡಯಾಬಿಟಿಕ್ಸ್ ಕೂಡ ವಾಸಿಯಾಗಿದೆ ಇವತ್ತು. ನೀವು ಕೂಡ ಈ ಒಂದು ವಿಡಿಯೋ ನೋಡಿ, ಕನ್ನಡದ ವಿಡಿಯೋ, ನಾನು ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್ ಅವ್ರ ವಿಡಿಯೋನ ನಾನು ಮತ್ತು ನನ್ನ ಸ್ನೇಹಿತರೆಲ್ಲ ಸೇರಿ ಕನ್ನಡದಲ್ಲಿ ಅನುವಾದ ಮಾಡಿಸಿ ನಿಮಗೆಲ್ಲ ಒಂದು ಅರ್ಥ ಆಗಲಿ ಇದು ಏನದು ಅಂತೇಳಿ. ಯಾಕಂದರೆ ಅದು ಹಿಂದಿ, ಮರಾಠಿ, ಇಂಗ್ಲೀಷಲ್ಲಿತ್ತು. ಸೊ ಈಗ ಅದರಿಂದ ಕನ್ನಡಕ್ಕೆ ಅನುವಾದ ಮಾಡಿಸಿದ್ದೀವಿ. ದಯವಿಟ್ಟು ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್ ಅವ್ರದ್ದು ವಿಡಿಯೋ ನೋಡಿ ನೀವು ಈ ಒಂದು ಪದ್ಧತಿನ ಫಾಲೋ ಮಾಡಿ. ನೀವು ಕೂಡ ಸಕ್ಕರೆ ಕಾಯಿಲೆಯಿಂದ ಮತ್ತು ಹೆಚ್ಚು ತೂಕದಿಂದ ಮುಕ್ತ ಹೊಂದಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ತಿಳಿಸಲು ಬಯಸುವುದೇನೆಂದರೆ, ಈ ಉಪನ್ಯಾಸ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ನಿಮಗಿನ್ನೂ ಹೇಳಬೇಕೆಂದರೆ, ಈ ಉಪನ್ಯಾಸದ ಉದ್ದೇಶ ಬರೀ ವಿಷಯ ತಿಳಿಸೋದಷ್ಟೇ ಅಲ್ಲ, ಅಥವಾ ಮನರಂಜನೆಯನ್ನು ನೀಡೋದಲ್ಲ. ಆದರೆ ಈ ವಿಷಯ ನಿಮ್ಮ ಬದುಕನ್ನೇ ಬದಲಿಸುವ ಸಾಧ್ಯತೆ ಇದೆ. ಇದು ಒಂದು ತೂಕ ಕಳೆದುಕೊಳ್ಳುವುದೇ ಆಗಿರಬಹುದು, ಅಥವಾ ಡಯಾಬಿಟಿಸನ್ನು ತಡೆಯೋದೇ ಆಗಿರಬಹುದು. ಮತ್ತು ಡಯಾಬಿಟಿಸ್ಗಾಗಿ ಔಷಧಿಯನ್ನು ತೆಗೆದುಕೊಳ್ಳುವಂಥವರು 3 ರಿಂದ 9 ತಿಂಗಳಲ್ಲಿ ಔಷಧವನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸಬಹುದು. ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಈ ಚಳುವಳಿ ಮತ್ತು ಈ ಒಂದು ಪ್ರಚಾರದಲ್ಲಿ ನನಗೂ ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ಯಾವುದೇ ಪಟ್ಟಭದ್ರ ಹಿತಾಸಕ್ತಿ ಇಲ್ಲ. ನಿಮ್ಮಿಂದ ನಮಗೆ ₹1 ಕೂಡ ಬೇಡ. ಅದು ಇವತ್ತಿಗೆ ಮಾತ್ರ ಅಲ್ಲ, ಇನ್ನು ಮುಂದೆಯೂ ಕೂಡ. ಇದು ಈ ಉಪನ್ಯಾಸದ ತುಂಬಾನೇ ಮುಖ್ಯವಾದಂತಹ ವಿಚಾರ. ಈ ಸಿದ್ಧಾಂತದ ಹಿನ್ನೆಲೆ ಏನು ಅಂತ ತಿಳ್ಕೋಬೇಕು ಹಾಗೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಇದರ ಪ್ರಕಾರ ಏನು ಅಂತ ಹೇಳಿದ್ರೆ, ನಿಮ್ಮ ರಕ್ತದಲ್ಲಿ ಇರುವಂತಹ ಒಂದು ಇನ್ಸುಲಿನ್ ಎಂಬಂತಹ ಹಾರ್ಮೋನ್ ಮಟ್ಟವು ಹೆಚ್ಚಾದರೆ ನಿಮಗೆ ಬೊಜ್ಜು ಬರಬಹುದು. ಹಾಗೇ ಇದರಿಂದ ಮಧುಮೇಹ ಬರಬಹುದು. ಈಗ ಡಯಾಬಿಟಿಸ್ 2 ವಿಧವಾಗಿದೆ, ಟೈಪ್ 1, ಟೈಪ್ 2. ಟೈಪ್ 1 ಈಗ ಚಿಕ್ಕ ಮಕ್ಕಳಲ್ಲಿ ಸಂಭವಿಸುತ್ತೆ. ಇದು ಸಾಮಾನ್ಯವಾಗಿ 10 ರಿಂದ 14 ವರ್ಷ ವಯಸ್ಸಿನ ನಡುವೆ ಗುರುತಿಸಲ್ಪಡುತ್ತೆ. ಈ ಮಕ್ಕಳಲ್ಲಿ ಆ ಇನ್ಸುಲಿನ್ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಆದ್ರಿಂದ ಅವರು ತಮ್ಮ ಜೀವನ ಪೂರ್ತಿ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಬೇಕಾಗತ್ತೆ. ಮತ್ತೆ ಟೈಪ್ 2 ಇಲ್ಲಿ ಬಹಳಷ್ಟು ಜನಗಳು ಕೈ ಮೇಲೆತ್ತಿದ್ರು. ಈ ಡಯಾಬಿಟಿಸ್ ಅನ್ನೋ ಕಾಯಿಲೆಯು ಅವ್ರಿಗೆ 30, 45, 50 ವರ್ಷಕ್ಕೆ ಬರಬಹುದು. ಇದಕ್ಕೆ ಮೆಚುರಿಟಿ ಒನ್ಸೆಟ್ ಅಥವಾ ಟೈಪ್ 2 ಡಯಾಬಿಟಿಸ್ ಅಂತ ಕರೀತಾರೆ. ನಾನು ಡಯಾಬಿಟಿಸ್ ಅಂತ ಹೇಳಿದಾಗಲೆಲ್ಲ ತಾವು ತಿಳ್ಕೋಬೇಕು ಅದು ಟೈಪ್ 2 ಡಯಾಬಿಟಿಸ್ ಅಂತ. ಟೈಪ್ 1 ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿಲ್ಲ, ಅದು ಟೈಪ್ 2 ಡಯಾಬಿಟಿಸ್ ಅಂತ ತಿಳ್ಕೋಬೇಕು. ಈ ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಒಂದು ಹಾರ್ಮೋನ್. ಇದನ್ನ ಹೊಟ್ಟೆಯ ಎಡಭಾಗದಲ್ಲಿ ಮೇದೋಜೀರಕ ಗ್ರಂಥಿ ಸ್ರವಿಸುತ್ತದೆ, ಹೊಟ್ಟೆಯ ಕೆಳಭಾಗದಲ್ಲಿ. ಈ ಇನ್ಸುಲಿನ್ ಒಂದು
ರಾಸಾಯನಿಕ ವಸ್ತುವಾಗಿದೆ. ಇದು ನಿಮ್ಮ ದೇಹದ ಎಲ್ಲಾ ಭಾಗದಲ್ಲೂ ಪಸರಿಸುತ್ತೆ. ಈ ಇನ್ಸುಲಿನ್ ನಿಮ್ಮ ದೇಹದಲ್ಲಿ 2 ವಿಧದಲ್ಲಿ ಉತ್ಪತ್ತಿಯಾಗುತ್ತೆ. ಮೊದಲನೇದು ಬೇಸ್ಲೈನ್ ಸ್ರವಿಸುವಿಕೆ. ಇದರ ಅರ್ಥ ದಿನದ 24 ಗಂಟೆ ಸಣ್ಣ ಪ್ರಮಾಣದಲ್ಲಿ ಈ ಇನ್ಸುಲಿನ್ ಅನ್ನ ಪ್ಯಾಂಕ್ರಿಯಾಸ್ ಬಿಡುಗಡೆ ಮಾಡುತ್ತೆ, ಪ್ರತಿದಿನವೂ ಸತತವಾಗಿ. ಎಷ್ಟು ಅಂತ ಹೇಳಿದ್ರೆ 18 ರಿಂದ 32 ಯೂನಿಟ್ಗಳನ್ನು ಸ್ರವಿಸುತ್ತೆ ದಿನದ 24 ಗಂಟೆಯಲ್ಲಿ. ಇದರ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಇದರ ಬಿಡುಗಡೆ ನಿಲ್ಲಿಸೋದಿಕ್ಕೆ ಸಾಧ್ಯವಿಲ್ಲ. ಇದು ನಿಮ್ಮ ನಿಯಂತ್ರಣಕ್ಕೆ ಮೀರಿದ್ದು, ಹಾಗೂ ಇದು ನಿಮ್ಮ ಉಳಿವಿಗೆ ಅತಿ ಅವಶ್ಯಕ. ಇನ್ನೊಂದು ರೀತಿಯಲ್ಲಿ ಬಿಡುಗಡೆಯಾಗುವಂತಹ ಇನ್ಸುಲಿನ್ ಅಂದ್ರೆ ನೀವು ತಿನ್ನುವಾಗ ಇನ್ಸುಲಿನ್ ಸ್ರವಿಸುತ್ತೆ. ಯಾವಾಗಲೇ ತಿನ್ಬೇಕಾದ್ರೂ ಇನ್ಸುಲಿನ್ ಸ್ರವಿಸುತ್ತೆ. ನಾವು ದಿನದ ಒಟ್ಟು ಇನ್ಸುಲಿನ್ ಅವಶ್ಯಕತೆಯನ್ನ ನೋಡಿದಾಗ ಅದರ ಉತ್ಪತ್ತಿ ಎಷ್ಟಾಗುತ್ತೆ ಅಂದ್ರೆ 50% ಬೇಸ್ ಲೈನ್ ಇಂದ ಮತ್ತೆ ಇನ್ನುಳಿದ 50% ಆಹಾರ ಸೇವನೆಯಿಂದ ಉತ್ಪತ್ತಿಯಾಗುತ್ತೆ. ಅಂದ್ರೆ 18 ರಿಂದ 32 ಯೂನಿಟ್ ಬೇಸ್ ಲೈನ್ ಇಂದ ಮತ್ತೆ 18 ರಿಂದ 32 ಯೂನಿಟ್ ತಿನ್ನೋದ್ರಿಂದ ಉತ್ಪತ್ತಿಯಾಗಬೇಕು. ಈ ಇನ್ಸುಲಿನ್ ಉತ್ಪಾದನೆಯ ವೈಶಿಷ್ಟ್ಯತೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯ ಅಳತೆಯಲ್ಲಿ ಸ್ರವಿಸುತ್ತೆ. ಕೆಲವರಿಗೆ 2 ಯೂನಿಟ್ ಆದರೆ ಕೆಲವರಿಗೆ 4 ಯೂನಿಟ್, ಇನ್ನು ಕೆಲವರಿಗೆ 10 ಯೂನಿಟ್. ಅಂದ್ರೆ ನೀವು ತಿನ್ನುವಾಗ ಒಂದಳತೆ ಇನ್ಸುಲಿನ್ ಖಾಲಿಯಾಗುತ್ತೆ ಅಂತ. ಒಂದಳತೆ ಇನ್ಸುಲಿನ್ ಖಾಲಿಯಾಗುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದ್ರೆ ನೀವು ಒಂದು ಚಪಾತಿಯನ್ನ ತಿಂದ್ರೆ ಒಂದು ಇನ್ಸುಲಿನ್ ಮಾತ್ರ ಖಾಲಿಯಾಗುತ್ತೆ. ನೀವು 2 ರಿಂದ 4 ಚಪಾತಿ ತಿಂದ್ರೂ ಕೂಡ 1 ಮೇಜರ್ ಯೂನಿಟ್ ಖಾಲಿ ಆಗ್ಬಿಡುತ್ತೆ. ಆದ್ರಿಂದ ಇನ್ಸುಲಿನ್ ನೀವು ಎಷ್ಟು ಊಟ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿಲ್ಲ. ಕಮ್ಮಿನೇ ತಿನ್ನಿ, ಜಾಸ್ತಿನೇ ತಿನ್ನಿ, ಒಂದು ಹೊತ್ತಿಗೆ ಒಂದು ಅಳತೆ ಇನ್ಸುಲಿನ್ ಮಾತ್ರ ಖಾಲಿ ಆಗುತ್ತೆ ಪ್ರತಿ ಸಲವೂ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಒಂದಳತೆ ಇನ್ಸುಲಿನ್ ಖಾಲಿ ಆದ್ರೆ ನಿಮ್ ಶರೀರಕ್ಕೆ 55 ನಿಮಿಷ ಬೇಕು ಅದೇ ಅಳತೆ ಇನ್ಸುಲಿನ್ ಉತ್ಪಾದನೆ ಆಗೋದಿಕ್ಕೆ. ನಿಜ ಜೀವನದಲ್ಲಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ನೀವು 55 ನಿಮಿಷ ತಿಂದ್ರೂ ಸಹ ನಿಮ್ಮ ಇನ್ಸುಲಿನ್ ಒಂದೇ ಸಲ ಖರ್ಚಾಗುತ್ತೆ. ಹಾಗೇನೆ ಅದು 55 ನಿಮಿಷ ಕಳೆದ ನಂತರವೂ ಕೂಡ ಇನ್ಸುಲಿನ್ ಒಂದೇ ಸರಿ ಬಿಡುಗಡೆ ಆಗುತ್ತೆ. ನಾನೇನ್ ಹೇಳಿದೆ? ಇನ್ಸುಲಿನ್ ಒಂದು ಹಾರ್ಮೋನ್. ಅದು ಉತ್ಪತ್ತಿಯಾಗೋದು ಪ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿಯಿಂದ. 2 ರೀತಿಯಲ್ಲಿ ಬಿಡುಗಡೆ ಆಗುತ್ತೆ. ಒಂದು ಬೇಸ್ ಲೈನ್ 18 ರಿಂದ 32 ಯೂನಿಟ್ಗಳು. ಹಾಗೇನೆ ಇನ್ನೊಂದು ರೀತಿ ಏನು ಅಂತ ಹೇಳಿದ್ರೆ ಅದು ನೀವು ಊಟ ಮಾಡಿದಾಗ. ಇದರ ನಿರೀಕ್ಷೆ ಏನು ಅಂತ ಹೇಳಿದ್ರೆ 50% ಬೇಸ್ ಲೈನ್ ಇಂದ ಹಾಗೂ ಇನ್ನೂ 50% ತಿನ್ನುವ ಆಹಾರದಿಂದ ಬರುತ್ತೆ, ಅಂದ್ರೆ ಉತ್ಪತ್ತಿಯಾಗುತ್ತೆ. ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ಅಳತೆಯ ಇನ್ಸುಲಿನ್ ಅನ್ನ ನಿಮ್ಮ ಶರೀರ ಬಿಡುಗಡೆ ಮಾಡುತ್ತೆ. ನೀವು 1 ಚಪಾತಿನೇ ತಿನ್ನಿ, 2 ತಿನ್ನಿ ಅಥವಾ 3 ಚಪಾತಿಗಳನ್ನ ತಿನ್ನಿ, ಒಂದು ಹೊತ್ತಿಗೆ ಒಂದು ಅಳತೆ ಇನ್ಸುಲಿನ್ ಖಾಲಿ ಆಗುತ್ತೆ. ಉದಾಹರಣೆ, ನಿಮ್ಮ ಶರೀರ 5 ಯೂನಿಟ್ ನೀಡುತ್ತೆ ಅಂತ ಹೇಳಿದ್ರೆ ಪ್ರತಿ ಸಾರಿ 5 ಯೂನಿಟ್ ನೀಡುತ್ತೆ. ಹಾಗೂ ಆ 5 ಯೂನಿಟ್ಗಳನ್ನ ಉತ್ಪಾದನೆ ಮಾಡೋದಕ್ಕೆ 55 ನಿಮಿಷ ಬೇಕಾಗುತ್ತೆ. ಇದರ ಅರ್ಥ ನೀವು 55 ನಿಮಿಷದವರೆಗೂ ತಿಂದ್ರೂ ಕೂಡ ಇನ್ಸುಲಿನ್ ಒಂದೇ ಸಲ ಬಿಡುಗಡೆ ಆಗುತ್ತೆ. ಮತ್ತೆ 55 ನಿಮಿಷ ನಂತರ 5 ಯೂನಿಟ್ ಬಿಡುಗಡೆ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾನೆ? ಮತ್ತೆ ಇನ್ಸುಲಿನ್ನ ಕಾರ್ಯಾಚರಣೆಗಳೇನು? ಅದು ಯಾಕೆ ಸ್ರವಿಸಬೇಕು? ಇದು ಜೀರ್ಣಕ್ರಿಯೆ ಅಂತಿಮ ಉತ್ಪನ್ನಗಳನ್ನ ನೋಡ್ಕೋಬೇಕಾಗಿದೆ ಅಂತ ನೀವು ಊಟ ಮಾಡಿ ಬಿಡುಗಡೆ ಆಗಬೇಕಾದ ಸಂಗತಿಯನ್ನ ತಿಳಿಸುತ್ತೆ. ಹಾಗೂ ನೀವು 15 ರಿಂದ 20 ಪದಾರ್ಥಗಳನ್ನ ಊಟದಲ್ಲಿ ಸೇವನೆ ಮಾಡಿರ್ತೀರ. ನೀವು 10 ಪದಾರ್ಥಗಳನ್ನ ಸೇವನೆ ಮಾಡಿದರೆ ಅಷ್ಟೇ ಪದಾರ್ಥಗಳು ಹೊರಗೆ ಬರಬೇಕು ಅಂತ ಅನ್ಕೋತೀರಾ. ಆದ್ರೆ ಅಲ್ಲ. ನೀವೇನೇ ತಿಂದ್ರೂ ಕೂಡ 3 ಅಂಶಗಳು ನಿಮ್ಮ ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗುತ್ತೆ, ಹಾಗೆ ಪ್ರೋಟೀನ್ ಅಮೈನೋ ಆಸಿಡ್ ಆಗುತ್ತೆ, ಹಾಗೆ ಕೊಬ್ಬು ಫ್ಯಾಟಿ ಆಸಿಡ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಇವೇ 3 ವಸ್ತುಗಳು ಜೀರ್ಣಕ್ರಿಯೆ ಪ್ರಕ್ರಿಯೆ ಮುಗಿದ ಮೇಲೆ ನಿಮ್ಮ ರಕ್ತದಲ್ಲಿ ಅವು ಸೇರ್ಪಡೆಯಾಗುತ್ತವೆ. ಹಾಗೆ ನಿಮ್ಮ ದೇಹವು ರಚಿಸಲ್ಪಟ್ಟಿರುವುದು ಮಿಲಿಯನ್ಸ್ ಟ್ರಿಲಿಯನ್ಸ್ ಕೋಶಗಳಿಂದ. ಹಾಗೆ ಪ್ರತಿಯೊಂದು ಕೋಶಕ್ಕೂ ಕೆಲಸ ಮಾಡುವಂಥ ಶಕ್ತಿಯ ಅವಶ್ಯಕತೆ ಇದೆ. ಮತ್ತೆ ಸಾಧಾರಣ ಮನುಷ್ಯನಿಗೆ ಪ್ರತಿದಿನ 2000 ಕ್ಯಾಲೋರಿಗಳ ಶಕ್ತಿ ಬೇಕಾಗುತ್ತೆ. ಎಷ್ಟು? 2000 ಕ್ಯಾಲೋರಿ ಶಕ್ತಿ ಬೇಕಾಗುತ್ತೆ. ಇದು ನೀವು ಮಾಡೋ ಕೆಲಸದ ಮೇಲೆ, ದೇಹ ತೂಕದ ಮೇಲೆ ಸಂಬಂಧಪಟ್ಟಿರುತ್ತೆ. ನಾವು ಅನ್ಕೊಳ್ಳೋಣ ಅಂದಾಜು 2000 ಕ್ಯಾಲೋರೀಸ್ ಅಂತ. ಈಗ ನಿಮಗೆ 2 ಮೂಲಗಳಿಂದ ದೇಹಕ್ಕೆ ಬೇಕಾದ ಶಕ್ತಿ ಸಿಗುತ್ತೆ. ಮೊದಲನೇದು ಗ್ಲೂಕೋಸ್. ನೀವು 1 ಗ್ರಾಮ್ ಗ್ಲೂಕೋಸ್ ಉರಿಸಿದ್ರೆ 4 ಕ್ಯಾಲೋರಿ ಬಿಡುಗಡೆ ಆಗುತ್ತೆ. ಹಾಗೆ 1 ಗ್ರಾಮ್ ಕೊಬ್ಬು ಸುಟ್ರೆ 9 ಕ್ಯಾಲೋರಿ ನಿಮಗೆ ಸಿಗುತ್ತೆ. ನೀವು ಜೀವಕೋಶವಾದ್ರೆ ಏನನ್ನು ಸುಡೋದಕ್ಕೆ ಇಷ್ಟಪಡ್ತೀರಿ? ಗ್ಲೂಕೋಸ್ ಅನ್ನೋ ಕೊಬ್ಬನ್ನು? ಫ್ಯಾಟಿ ಆಸಿಡ್ ನಿಮಗೆ ಹೆಚ್ಚು ಕ್ಯಾಲೋರಿ ಕೊಡುತ್ತೆ. ಸಹಜವಾಗಿ ಕೋಶಗಳು ಕೊಬ್ಬನ್ನ ಸುಡಕ್ಕೆ ಇಚ್ಛಿಸುತ್ತವೆ, ಅದು ಮೆದುಳು ಕೋಶಗಳನ್ನ ಹೊರತಾಗಿ. ಮೆದುಳು ಕೋಶಗಳು ಗ್ಲೂಕೋಸ್ನಿಂದ ಸಂತುಷ್ಟವಾಗಿವೆ, ಅವುಗಳ ಕೊಬ್ಬು ಇಷ್ಟವಾಗೋದಿಲ್ಲ. ನೀವೀಗ ತಿಳ್ಕೊಂಡಿದ್ದೀರಿ ಗ್ಲೂಕೋಸ್ ಮತ್ತು ಫ್ಯಾಟಿ ಆಸಿಡ್ಗಳನ್ನ ರಕ್ತ ದೇಹದೆಲ್ಲೆಡೆಗೆ ಪೂರೈಸುತ್ತೆ ಅಂತ.
ಹಾಗೂ ಪ್ರತಿ ಕೋಶಗಳು ಗ್ಲೂಕೋಸ್ ಅನ್ನು ಉಪಯೋಗಿಸುತ್ತೆ ಅಂತ. ಆದ್ರೆ ಈ ಕೆಲಸ ಅಷ್ಟು ಸರಳ ಅಲ್ಲ. ಯಾಕಂದ್ರೆ ಪ್ರತಿ ಕೋಶಕ್ಕೂ ಒಂದು ಬೀಗ ಇದೆ. ಇದಕ್ಕೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಇನ್ಸುಲಿನ್ ರಿಸೆಪ್ಟರ್ ಅಂತ ಕರೀತಾರೆ. ಇದರಿಂದ ರಕ್ತದಲ್ಲಿ ಸಾಕಷ್ಟು ಗ್ಲೂಕೋಸ್ ಇದ್ರೂ ಕೂಡ ಈ ಬೀಗವನ್ನು ತೆರೆಯದೆ ಯಾವುದೇ ಕೋಶಗಳಿಗೆ ಗ್ಲೂಕೋಸ್ ಪ್ರವೇಶ ಸಾಧ್ಯ ಇಲ್ಲ. ಈ ಇನ್ಸುಲಿನ್ ರಿಸೆಪ್ಟರ್ ಅನ್ನೋ ಬೀಗ ತೆರೆದ್ರೆ ಮಾತ್ರ ಕೋಶಗಳಿಗೆ ಗ್ಲೂಕೋಸ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಇನ್ಸುಲಿನ್ನ ಮೊದಲನೇ ಕೆಲಸ ಏನು ಅಂದ್ರೆ ಈ ಇನ್ಸುಲಿನ್ ರಿಸೆಪ್ಟರ್ ಎಂಬ ಬೀಗ ತೆರೆದು ಪ್ರತಿ ಕೋಶಕ್ಕೂ ಗ್ಲೂಕೋಸ್ ಸಪ್ಲೈ ಮಾಡೋದು. ಅಂದ್ರೆ ಎಲ್ಲಾ ಕೋಶಗಳಿಗೂ ಬೀಗ ಉಂಟು, ಮೆದುಳು ಕೋಶವನ್ನ ಹೊರತುಪಡಿಸಿ. ಮೆದುಳು ಕೋಶ ಗ್ಲೂಕೋಸ್ ಅನ್ನ ರಕ್ತದಿಂದ ನೇರವಾಗಿ ಪಡೆಯಬಲ್ಲದು. ಇವುಗಳಿಗೆ ಇನ್ಸುಲಿನ್ನ ಅವಲಂಬನೆ ಬೇಕಾಗಿಲ್ಲ. ಈಗ ಇನ್ಸುಲಿನ್ ಕೋಶಗಳಿಗೆ ಗ್ಲೂಕೋಸ್ ಅನ್ನ ಪೂರೈಸಿದೆ, ಕೋಶಗಳು ಅದನ್ನ ಉಪಯೋಗಿಸಿದೆ. ಆದ್ರೂ ಗ್ಲೂಕೋಸ್ ರಕ್ತದಲ್ಲಿ ಇನ್ನೂ ಇದೆ. ಈಗ ಇದನ್ನ ಏನ್ ಮಾಡಬೇಕು? ಈಗ ನಿಮ್ಮ ಹತ್ರ ಹಣ ಇದ್ರೆ ಅದನ್ನ ಜೇಬಲ್ಲಿ ಇಟ್ಕೋತೀರಿ. ಜೇಬು ಫುಲ್ ಆದ್ರೆ ಅದನ್ನ ಬೀರುಲಿ ಎತ್ತಿಟ್ಬಿಡ್ತೀರಾ. ಹಾಗೇನೆ ಅಧಿಕ ಗ್ಲೂಕೋಸ್ ಗ್ಲೈಕೋಸನ್ ಆಗಿ ಪರಿವರ್ತನೆಯಾಗಿ ಲಿವರ್ನಲ್ಲಿ ಶೇಖರವಾಗುತ್ತೆ. ಗ್ಲೈಕೋಸನ್ ಅಂದ್ರೆ ಏನು? ಗ್ಲೂಕೋಸ್ ಅಣುಗಳು ಒಟ್ಟಾಗಿ ಸೇರಿ ಗ್ಲೈಕೋಸನ್ ಆಗುತ್ತೆ. ಆದ್ರೆ ಎಷ್ಟು? ಸುಮಾರು 100 ಗ್ರಾಂನಷ್ಟು ಗ್ಲೈಕೋಸನ್ ಲಿವರ್ನಲ್ಲಿ ಶೇಖರವಾಗುತ್ತೆ. ಇದ್ರ ಉದ್ದೇಶ ಏನು ಅಂದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ ಊಟ ಮಾಡದೆ ಉಪವಾಸ ಇರುವಂತಹ ಸಂದರ್ಭಗಳಲ್ಲಿ ನಿಮ್ ಮೆದುಳು ಕೆಲಸ ಮಾಡುತ್ತೆ, ಲಂಗ್ ಕೆಲಸ ಮಾಡುತ್ತೆ, ಕಿಡ್ನಿಗಳು ಕೆಲಸ ಮಾಡುತ್ತವೆ. ಆಗ ನಿಮಗೆ ಶಕ್ತಿಯ ಅವಶ್ಯಕತೆ ಇರುತ್ತೆ. ಆ ಸಮಯದಲ್ಲಿ ಅಗತ್ಯವಾದ ಶಕ್ತಿಯನ್ನ ಗ್ಲೈಕೋಸನ್ ನೀಡುತ್ತೆ. 100 ಗ್ರಾಂ ಗ್ಲೈಕೋಸನ್ ಇಂದ ನೀವು 400 ಕ್ಯಾಲೋರಿ ಶಕ್ತಿಯನ್ನ ಪಡೆಯಬಹುದು, ಎನರ್ಜಿಯನ್ನ. ಅಂದ್ರೆ ಕೋಶಗಳು ಗ್ಲೂಕೋಸ್ ಉಪಯೋಗಿಸಿಕೊಳ್ಳುತ್ತವೆ, ಹೆಚ್ಚಾದದ್ದು ಗ್ಲೈಕೋಸನ್ ಆಗಿ ಪರಿವರ್ತನೆ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಇನ್ನೂ ಗ್ಲೂಕೋಸ್ ರಕ್ತದಲ್ಲಿ ಇದ್ರೆ ಆಗ ನೀವು ಏನ್ ಮಾಡಬೇಕು? ಎಲ್ರೂ ಗಮನವಿಟ್ಟು ಕೇಳಿ. ಈ ಹೆಚ್ಚಿನ ಗ್ಲೂಕೋಸ್ ಫ್ಯಾಟಿ ಆಸಿಡ್ ಆಗಿ ಪರಿವರ್ತನೆಗೊಂಡು ಲಿವರ್ನಲ್ಲಿ ಶೇಖರಣೆ ಆಗುತ್ತೆ, ಕೊಬ್ಬಾಗಿ ಪರಿವರ್ತನೆಗೊಳ್ಳುತ್ತೆ ಇನ್ಸುಲಿನ್ನ ಪ್ರಭಾವದಿಂದ. ಈಗಿದಕ್ಕೆ ಇಲ್ಲಿ ಎಷ್ಟು ಜನ ಉತ್ತರ ಕೊಡಬಹುದು ಅಂದ್ರೆ, ನಾವು ಎಣ್ಣೆ ಉಪಯೋಗಿಸಲ್ಲ, ತುಪ್ಪ ಕೂಡ ಮುಟ್ಟಲ್ಲ, ಮೊಟ್ಟೆ ಹಳದಿ ಭಾಗವನ್ನ ಎಸೆದ್ಬಿಡ್ತೀವಿ ಅಂತ. ಆದ್ರೂ ಕೂಡ ಯಾಕೆ ನಿಮ್ ಹೊಟ್ಟೆ ಮುಂದೆ ಬಂದಿದೆ? ಕಾರಣ ಏನು ಅಂದ್ರೆ, ನೀವು ತಿಂದ ಚಪಾತಿ ಇರ್ಲಿ, ಅನ್ನವೇ ಇರ್ಲಿ, ಇದರಿಂದ ಬಂದ ಗ್ಲೂಕೋಸ್ ಫ್ಯಾಟಿ ಆಸಿಡ್ ಆಗಿ ಬದಲಾಗಿ ಇನ್ಸುಲಿನ್ ಪ್ರಭಾವದಿಂದ ಕೊಬ್ಬಾಗಿ ಶೇಖರಣೆ ಆಗುತ್ತೆ. ಆದ್ರಿಂದ ಈ ಕಥೆಯ ಹೀರೋ ಅಥವಾ ವಿಲನ್ ಯಾರು ಅಂದ್ರೆ ಇನ್ಸುಲಿನ್. ಇನ್ಸುಲಿನ್ನೇ ಎಲ್ಲದಕ್ಕೂ ಕಾರಣವಾಗಿದೆ. ಸೊ ಈ ಇನ್ಸುಲಿನ್ ಗ್ಲೂಕೋಸ್ ಅನ್ನ ಕಳುಹಿಸಿ ಅದು ಗ್ಲೈಕೋಸಿನ್ ಆಗಿ ಮತ್ತು ಫ್ಯಾಟಿ ಆಸಿಡ್ ಆಗಿ ಪರಿವರ್ತನೆ ಆಗಿ ಶೇಖರಿಸಲ್ಪಡುತ್ತೆ. ಅಮೈನೋ ಆಸಿಡ್ಗಳನ್ನ ವಿವಿಧ ಪ್ರೋಟೀನ್ ಆಗಿ ಪರಿವರ್ತಿಸುತ್ತೆ ಹಾಗೂ ದೇಹ ಇದನ್ನ ಬಳಸ್ಕೊಳ್ಳುತ್ತೆ. ಫ್ಯಾಟಿ ಆಸಿಡ್ ಅನ್ನ ಕೊಬ್ಬಾಗಿ ಪರಿವರ್ತಿಸಿ ಶೇಖರಿಸಿಡುತ್ತೆ. ಈ ರೀತಿಯ ಸಮನ್ವಯ ಚಟುವಟಿಕೆಗಳಿಗೆ ಇನ್ಸುಲಿನ್ ಹೊಣೆಯಾಗಿದೆ. ಅಲ್ಲದೆ ಶರೀರದಲ್ಲಿ ಶಕ್ತಿಯ ಸಂರಕ್ಷಣೆ ಹೊಣೆ ಕೂಡ ಇನ್ಸುಲಿನ್ ಮೇಲಿದೆ. ಇದನ್ನ ಅನಬೋಲಿಕ್ ಹಾರ್ಮೋನ್ ಅಂತ ಕರೀತಾರೆ. ಈ ಇನ್ಸುಲಿನ್ ಮಟ್ಟ ಜಾಸ್ತಿ ಆದ್ರೆ ಏನಾಗಬಹುದು? ಹೈಪರ್ ಇನ್ಸುಲಿನೇಮಿಯಾ. ವೈದ್ಯಕೀಯ ಪರಿಭಾಷೆಯಲ್ಲಿ ಇದನ್ನ ಈ ರೀತಿಯಾಗಿ ಕರೀತಾರೆ. ನಿಮಗೆ ಸಾವಿರಾರು ಸಂಶೋಧನಾ ಪತ್ರಗಳು ಹೈಪರ್ ಇನ್ಸುಲಿನೇಮಿಯಾ ಬಗ್ಗೆ ಸಿಗುತ್ತೆ. ಆದರೆ ಯಾವುದು ಕೂಡ ಆರೋಗ್ಯಕ್ಕಿದು ಒಳ್ಳೆಯದು ಅಂತ ನಿರೂಪಿಸಿಲ್ಲ. ಹೆಚ್ಚಾದ ಇನ್ಸುಲಿನ್ ಮಟ್ಟವು ಆರೋಗ್ಯಕ್ಕೆ ಕೆಟ್ಟದಾಗಿದೆ. ಇದು ಹೈಪರ್ ಟೆನ್ಷನ್ ಹೆಚ್ಚು ಮಾಡುತ್ತೆ, ಬೊಜ್ಜನ್ನ ಹೆಚ್ಚುತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚುತ್ತೆ. ಎಲ್ಲದಕ್ಕಿಂತಲೂ ಭಯಾನಕವಾದುದು ಅಂದ್ರೆ ಇನ್ಸುಲಿನ್ ಪ್ರತಿರೋಧವನ್ನ ಒಡ್ಡೋದು. ಪ್ರತಿರೋಧ ಅಂದ್ರೇನು? ನಿಮ್ಮ ಜೀವಕೋಶಗಳಿಗೆ ಹೆಚ್ಚಿನ ಪ್ರಮಾಣದ ಇನ್ಸುಲಿನ್ ಬಳಸೋ ಕ್ಷಮತೆ ಇಲ್ಲ. ಅವುಗಳಿಗೆ ಆಹಾರವನ್ನು ಸೇವಿಸಿದಾಗ ಸ್ರವಿಸುವ ಇನ್ಸುಲಿನ್ ಉಪಯೋಗಿಸಕ್ಕೆ ಮಾತ್ರ ಗೊತ್ತು. ಕೆಲಸ ಮುಗಿದ ನಂತರ ಅದು ಶೂನ್ಯ ಮಟ್ಟಕ್ಕೆ ಹೋಗ್ಬಿಡುತ್ತೆ, ಅಥವಾ ಎಷ್ಟು ಕಮ್ಮಿಯೇ ಸಾಧ್ಯವೋ ಅಷ್ಟು ಕಮ್ಮಿ ಆಗಬೇಕು. ಆದ್ರೆ ಇನ್ಸುಲಿನ್ ಮಟ್ಟ ಹೆಚ್ಚಿಗೆ ಇದ್ರೆ ಹೇಗೆ ಅಂತ ಹೇಳಿದ್ರೆ, ಅದು ನಿಮ್ಗಳ ಮನೆಗೆ ಅತಿಥಿಗಳು ಬರೋ ರೀತಿ. ಆದ್ರೆ ಅತಿಥಿಗಳು ಅತಿಥಿಗಳಾಗೇ ನಡ್ಕೋಬೇಕು. ಅತಿಥಿಗಳು ಬಂದು ನಿಮ್ಮ ಮನೆಯಲ್ಲಿ 2 ದಿನ ಉಳ್ಕೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವರು 2 ತಿಂಗಳಾದ್ರೂ ಹೋಗದೆ ಹೋದ್ರು ಏನಾಗುತ್ತೆ ಹೇಳಿ? ಮುಂದಿನ ಸಾರಿ ಅವರು ಫೋನ್ ಮಾಡಿ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ? ಬರೋದ್ ಬೇಡ, ನಾನು ಊರಲ್ಲಿ ಇರಲ್ಲ ಅಂತ ಹೇಳ್ತೀರಾ. ಅದೇ ರೀತಿಯಾಗಿ ಈ ಜೀವಕೋಶಗಳು ಅತಿ ಹೆಚ್ಚು ಇನ್ಸುಲಿನ್ಗಳನ್ನ ಇಷ್ಟಪಡೋದಿಲ್ಲ, ಅದ್ರ ಬಗ್ಗೆ ವಿರೋಧ ಬೆಳೆಸ್ಕೊಳ್ತವೆ. ಇದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅದೇನ್ ಮಾಡುತ್ತೆ? ಅದರ ಆಕಾರವನ್ನ ಬದಲಾಯಿಸ್ಕೊಳ್ಳುತ್ತೆ. ಆಕಾರ ಬದಲಾದಾಗ ಏನಾಗುತ್ತೆ? ಇನ್ಸುಲಿನ್ ರಿಸೆಪ್ಟರ್ ಬೀಗ ಕೂಡ ಬದಲಾಯಿಸುತ್ತೆ. ಬೀಗ ಬದಲಾಯಿತು ಅಂದ್ರೆ ಇನ್ಸುಲಿನ್ ಕೀಲಿ ಕೂಡ ಕೆಲಸ ಮಾಡೋದಿಲ್ಲ. ಈಗೇನಾಗುತ್ತೆ? ನಿಮ್ಮ ಅಳತೆ 4 ಯೂನಿಟ್ಗಳು. ಆದ್ರೆ ಗ್ಲುಕೋಸ್ ಕೋಶಗಳು 4 ಯೂನಿಟ್ಗಳೊಂದಿಗೆ ಒಳಗಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಅದಕ್ಕೆ ಪ್ರತಿರೋಧ ಬಂದಿದೆ. ಈಗ ಮೆದುಳಿಗೆ ಸಂದೇಶ ಹೋಗುತ್ತೆ, ಜೀವಕೋಶಗಳಿಗೆ ಹಸಿವಾಗಿದೆ, ಅವಕ್ಕೆ ಗ್ಲೂಕೋಸ್ ಸಿಕ್ತಿಲ್ಲ ಅಂತ.
ಆಗ ಮೆದುಳು ತಿಳಿಸುತ್ತೆ 4 ಯೂನಿಟ್ನಿಂದ 6 ಯೂನಿಟ್ಗಳಿಗೆ ಹೆಚ್ಚಿಸಬೇಕು ಅಂತ. ಈಗ ಜಾಸ್ತಿ ಇನ್ಸುಲಿನ್ ಬಿಡುಗಡೆ ಆಗುತ್ತೆ. ಕೆಲವು ತಿಂಗಳು ಮಾತ್ರ ಜಾಸ್ತಿ ಇನ್ಸುಲಿನ್ ಗ್ಲೂಕೋಸ್ ಜೀವಕೋಶಕ್ಕೆ ಬಲವಂತವಾಗಿ ತಲುಪುವಂತೆ ಮಾಡುತ್ತೆ. ಮತ್ತೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಮೆದುಳು ಅಳತೆನ ಹೆಚ್ಚು ಮಾಡುತ್ತೆ. ನಂತರ 10 ಯೂನಿಟ್ ಆಗುತ್ತೆ. ಅದು 4-5 ತಿಂಗಳು ಕಳಿಬಹುದು. ಒಂದು ಹಂತವನ್ನ ತಲುಪ್ತೀರಿ. ಆಗ ಗ್ಲೂಕೋಸ್ ಅಂಶ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಕೂಡ ಹೆಚ್ಚಾದ್ರೆ ಗ್ಲೂಕೋಸ್ ಕೋಶಗಳನ್ನು ತಲುಪಕ್ಕಾಗ್ತಿಲ್ಲ. ಇದು ಮೂತ್ರದ ಮೂಲಕ ಹೊರಗಡೆ ಹೋಗುತ್ತೆ. ನೀವು ತೂಕ ಕಳ್ಕೊಳ್ಳೋಕೆ ಶುರು ಮಾಡ್ತೀರಾ, ಬಲಹೀನರಾಗ್ತೀರಾ, ಡಾಕ್ಟರ್ ಹತ್ರ ಹೋಗ್ತೀರಾ. ಉಪವಾಸದಲ್ಲಿ 350, ತಿಂದ ನಂತರ 450. ಮತ್ತೆ ನಿಮಗೆ ಟೈಪ್ 2 ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳೋ ವಿಷಯ ಏನಂದ್ರೆ, ನಿಮಗೆ ಡಯಾಬಿಟಿಸ್ ಬಂದಿರೋದು ನೀವು ಇನ್ಸುಲಿನ್ ಉತ್ಪಾದಿಸ್ತಾ ಇಲ್ಲ ಅಂತಲ್ಲ. ಇದು ಬಂದಿರೋದು ಹೆಚ್ಚು ಪರಿಣಾಮಕಾರಿಯಲ್ಲದ ಇನ್ಸುಲಿನ್ ಬಿಡುಗಡೆಯಿಂದ. ಇದೇ ಕಾರಣದಿಂದ ನಿಮಗೆ ಟೈಪ್ 2 ಡಯಾಬಿಟಿಸ್ ಬರೋದು. ಅಂದ್ರೆ ಬೊಜ್ಜು ಬರೋದು, ಇನ್ಸುಲಿನ್ ಪ್ರತಿರೋಧ, ಟೈಪ್ 2 ಡಯಾಬಿಟಿಸ್ ಒಂದೇ ದಾರಿಯ ಪ್ರಯಾಣದ ಮೈಲಿಗಲ್ಲುಗಳು. ಒಂದೇ ದಾರಿ, ಇದಂತೂ ಸ್ಪಷ್ಟವಾಗಿದೆ. ಇವಾಗ ಇನ್ಸುಲಿನ್ ಮಟ್ಟ ಕಮ್ಮಿ ಆದ್ರೆ ಏನಾಗಬಹುದು? ಯಾಕಂದ್ರೆ ನೀವು ರಾತ್ರಿ ಊಟ ಮಾಡಿ ಟಿವಿ ನೋಡಿ 11 ಗಂಟೆ ಸರಿಯಾಗಿ ಮಲ್ಕೋಬಹುದು. ಆಗೇನಾಗಬಹುದು? ಮೊದಲು ರಕ್ತದಲ್ಲಿನ ಗ್ಲೂಕೋಸ್ ಉಪಯೋಗಿಸಲ್ಪಡುತ್ತೆ. ಈ ಕ್ರಿಯೆ ಸುಮಾರು ಬೆಳಗ್ಗೆ 2:30ರಿಂದ 3 ಗಂಟೆವರೆಗೆ ನಡೀತಾನೆ ಇರುತ್ತೆ. ಆದ್ರೆ ನೀವೇನು ತಿಂದಿರಲ್ಲ, ನೀವು ನಿದ್ದೆ ಮಾಡ್ತಾ ಇರ್ತೀರಾ. ಮೆದುಳು, ಕಿಡ್ನಿ ಎಲ್ಲ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ. ಇದಕ್ಕೆ ಬೇಕಾದ ಶಕ್ತಿ ಈಗ ಗ್ಲೈಕೋಸನ್ನಿಂದ ಸಿಗುತ್ತೆ. ಅದು ನಿಮಗೆ ಸುಮಾರು 4-5 ಗಂಟೆಗಳ ಕಾಲ ಸಾಕಾಗುತ್ತೆ. ಅಂದ್ರೆ ಬೆಳಗಿನ ಜಾವ 5:30ರಿಂದ 6:30 ತನಕ ನಿಮಗೆ ಎನರ್ಜಿ ಸಿಗುತ್ತೆ. ಆಮೇಲೆ ನೀವು ಮಾರ್ನಿಂಗ್ ವಾಕಿಂಗ್ ಹೋಗ್ತೀರಾ, ಏನು ಸೇವಿಸ್ದೇನೆ. ಆಮೇಲೆ ಏನಾಗುತ್ತೆ? ಈಗ ಶಕ್ತಿ ಕೊಬ್ಬಿನಿಂದ ಸಿಗುತ್ತೆ, ಫ್ಯಾಟಿ ಆಸಿಡ್ನಿಂದ. ಮೈಯಲ್ಲಿ ಎಲ್ಲೆಲ್ಲಿ ಫ್ಯಾಟ್ಸ್ ಇದೆಯೋ ಅಲ್ಲೆಲ್ಲ ಶರೀರ ಸುಟ್ಟು ಹೋಗುತ್ತೆ. ಇದರಿಂದ ಏನು ಅರ್ಥವಾಗುತ್ತೆ ಅಂದ್ರೆ, ಪ್ರಪಂಚದಲ್ಲಿ ಯಾರಾದರೂ ತೂಕ ಕಳ್ಕೋಬೇಕು ಅಂತಿದ್ರೆ ಅವರು ಕೊಬ್ಬನ್ನ ಕರೆಸ್ಬೇಕು, ಹೊಟ್ಟೆನ ಕರೆಸ್ಕೋಬೇಕು. ಅದಕ್ಕೆ ಒಂದೇ ಒಂದು ದಾರಿ ಅಂದ್ರೆ ರಕ್ತದಲ್ಲಿನ ಇನ್ಸುಲಿನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಇದನ್ನ ಸಾಧಿಸಬೇಕು ಅಂದ್ರೆ ಕಮ್ಮಿ ತಿನ್ಬೇಕೆ ಅಥವಾ ಕಡಿಮೆ ಸಮಯ ತಿನ್ಬೇಕೆ? ಉತ್ತರ ಹೇಳ್ತೀರಾ? ಯಾರಾದ್ರೂ ಉತ್ತರ ಹೇಳ್ತೀರಾ? ಕಡಿಮೆ ಸಲ ತಿನ್ನೋದು ಮುಖ್ಯ, ಕಡಿಮೆ ಊಟ ಮಾಡೋದು ಮುಖ್ಯ ಅಲ್ಲ. ಓಕೆ, ಈಗ 3 ಹೋಮ್ವರ್ಕ್. ನೀವು ದಿನದಲ್ಲಿ ಎಷ್ಟು ಸಲ ಇನ್ಸುಲಿನ್ನ ಸ್ರವಿಸ್ತೀರಾ? ಬೆಳಿಗ್ಗೆ 1 ಕಪ್ ಚಾ ಕುಡಿತೀರಾ, ಅರ್ಧ ಸ್ಪೂನ್ ಸಕ್ಕರೆಯೊಂದಿಗೆ 1 ಅಳತೆ ಇನ್ಸುಲಿನ್ ಖಾಲಿ ಆಯ್ತು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಅವರಿಗೆ ತಿಂಡಿನ ರೆಡಿ ಮಾಡ್ತಾ ಇರ್ತೀರಾ. ಹಾಗೆ ನೀವು 1 ಸ್ಪೂನು ರುಚಿ ನೋಡ್ತೀರಾ, 1 ಅಳತೆ ಇನ್ಸುಲಿನ್ ಖಾಲಿ. ನೀವು ತರಕಾರಿ ಅಂಗಡಿಗೆ ಹೋಗ್ತೀರಾ, ಬಾರ್ಗೇನ್ ಮಾಡ್ತೀರಾ, ಅವನು ನಿಮಗೆ 1 ಪೀಸ್ ಆಫ್ ಆಪಲ್ ಕೊಡ್ತಾನೆ, ಅದನ್ನು ತಿಂತೀರಿ, 1 ಇನ್ಸುಲಿನ್ ಖಾಲಿ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಈ ಉಪನ್ಯಾಸ ಜೀವನ ಬದಲಿಸುವಂತ ಅನುಭವ ನೀಡುತ್ತೆ. ನಾಳೆ ಇವತ್ತಿನಂತೆ ಇರೋದಿಲ್ಲ. ನಾಳೆ ನೀವು ಏನಾದರೂ ತಿನ್ಬೇಕು ಅಂತ ಮುಟ್ಟಕ್ಕೆ ಹೋದ್ರೆ ಇನ್ಸುಲಿನ್ ಗಂಟೆ ಜೋರಾಗಿ ಬಾರಿಸುತ್ತೆ. ಅಷ್ಟು ಸುಲಭವಾಗಿ ನೀವು ತಿನ್ನಕ್ಕೆ ಸಾಧ್ಯ ಇಲ್ಲ ನಾಳೆಯಿಂದ. ಆದ್ರೆ ನೀವು ಏನ್ ತಿಂತಾ ಇದ್ದೀರಾ ಅನ್ನೋ ಪ್ರಜ್ಞೆ ಮತ್ತು ಅರಿವು ನಿಮಗಿರುತ್ತೆ. ಯೋಚನೆ ಮಾಡ್ತೀರಾ, 1 ಅಳತೆ ಇನ್ಸುಲಿನ್ 1 ತುಂಡು ಸಿಹಿಗಾಗಿ ಖಾಲಿ ಮಾಡಬೇಕಾ ಬೇಡವಾ ಅನ್ನೋದು. ಆಮೇಲೆ ನೀವೇ ಡಿಸೈಡ್ ಮಾಡ್ತೀರಾ, ಊಟ ಆದ್ಮೇಲೆ ಅದನ್ನು ತಿಂದ್ರಾಯ್ತು ಅಂತ. ಈ ಬದಲಾವಣೆ ಆಗುತ್ತೆ. ಹೀಗೆ ದಿನದಲ್ಲಿ ಎಷ್ಟು ಸಾರಿ ಇನ್ಸುಲಿನ್ ಬಿಡುಗಡೆ ಮಾಡ್ತೀರಿ ಅಂತ ಲೆಕ್ಕ ಮಾಡಿ. ಈಗ ಈ ಸಮಸ್ಯೆಗೆ ಪರಿಹಾರನ ಹುಡ್ಕೋಣ. ಈಗ ನಿಮಗೆ ತಿಳಿದಿದೆ ಕಡಿಮೆ ಸಲ ತಿನ್ನಬೇಕು ಅಂತ. ಎಷ್ಟು ಸಲ ಅಂತ ತಿಳಿಬೇಕು? ಸಾಧಾರಣ ದಿನದಲ್ಲಿ 2 ಸಲ ಹಸುವಾಗುತ್ತೆ. ಅದು ಯಾವಾಗಲೂ ಹಸುವಾಗುತ್ತೆ. ಅದು ಯಾವ 2 ಸಮಯದಲ್ಲಿ ಹಸುವಾಗುತ್ತೆ ಅಂತ ನೆನಪಿಟ್ಕೊಳ್ಳಿ. ಆ ಸಮಯದಲ್ಲಿ ಊಟ ಮಾಡಿ. 60% ಜನರಿಗೆ ನಿಜವಾದ ಹಸುವು ಏನು ಅಂತಾನೆ ಗೊತ್ತಿರೋದಿಲ್ಲ. ಹಸಿವಾಗೋದಕ್ಕೂ ಮುಂಚೆನೆ ಊಟ ಮಾಡ್ಬಿಡ್ತಾರೆ. ನಾನು ಎಷ್ಟೋ ಸಲ ಕೇಳ್ತೀನಿ, ನೀವ್ಯಾಕೆ ಊಟ ಮಾಡ್ತೀರಾ ಅಂತ, ಯಾಕೆ ತಿಂತೀರಾ ಅಂತ. ಜನರು ಅವ್ರದೇ ಆದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಕೆಲವರು ಪ್ರೋಟೀನ್ ಬೇಕು, ಅದಕ್ಕೆ ಕೆಲವರು ಕ್ಯಾಲೋರಿ ಬೇಕು, ಮತ್ತೆ ಕೆಲವರು ಕ್ಯಾಲ್ಸಿಯಂ ಬೇಕು ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೀನಿ, ನೀವು ತಿನ್ನೋದಕ್ಕೆ ಕಾರಣ ಏನು ಅಂದ್ರೆ ನೀವು ತಿನ್ನಲೇಬೇಕು ಅಂತ, ಬೇರೆ ಯಾವ ಕಾರಣನೂ ಇಲ್ಲ. ಈಗ ಎಲ್ರಿಗೂ ಶ್ರೀ ನಾಗೇಂದ್ರ ಅವರು ಸಮೋಸನ ಹಂಚಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆದ್ರೆ ಎಷ್ಟು ಜನ ಸಮೋಸವನ್ನ ತಿನ್ನೋಲ್ಲ? ಯಾರಾದ್ರೂ ಡಯಟ್ ಫಾಲೋ ಮಾಡ್ತಾ ಇದ್ರೆ ಅವ್ರು ತಿನ್ನೋದಿಲ್ಲ ಖಂಡಿತವಾಗ್ಲು. ಆದ್ರೂ ಉಚಿತವಾಗಿ ಸಿಗುತ್ತೆ ಅಂದ್ರೆ 2 ಸಮೋಸ ತಿನ್ಬಿಡ್ತಾರೆ. ಒಂದಲ್ಲ. ಆದ್ರೆ ಸಮೋಸಗೋಸ್ಕರ ಹಸುವಾಯ್ತಾ? ಇಲ್ಲ, ನನಗೆ ಹಸುವಾಗಿಲ್ಲ. ಆದ್ರೆ ನೀವು ತಂದಿದ್ದೀರಾ ಅಂತ ತಿಂತಾ ಇದ್ದೀನಿ. ಅದಕ್ಕೆ ನೀವು ತಿನ್ನೋದ್ರ ಬಗ್ಗೆ ಅರಿವು ಬೆಳೆಸ್ಕೊಳ್ಳಿ. ಅದರಿಂದ 2 ಸಲ ಊಟ ಮಾಡಿ.
ಹಸಿವು ಯಾವಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಅದಕ್ಕೆ 2 ಮಾದರಿ ಇದೆ. ಒಂದು ಬೆಳಗ್ಗೆ 9 ಗಂಟೆ, ಸಾಯಂಕಾಲ 6 ಗಂಟೆ. ಇಲ್ಲದೆ ಹೋದರೆ ಮಧ್ಯಾಹ್ನ 12:30ಕ್ಕೆ ಇಲ್ಲ ರಾತ್ರಿ 8:30ಕ್ಕೆ. ಇದರಲ್ಲಿ ಯಾವ ಹೊತ್ತು ಬೇಕಾದರೂ ಉಪಯೋಗಿಸ್ಕೊಳ್ಳಿ. 8 ದಿವಸದಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮುಖಾಂತರ ನಿಮಗೆ ತಿಳಿಯುತ್ತೆ. ನಿಮ್ಗೆ ಹಸುವಾಗೋದು 9 ಗಂಟೆ ಅಲ್ಲ, 10 ಅಥವಾ 11 ಕೂಡ ಆಗಬಹುದು ಅಂತ. ಅದನ್ನು ನೀವು ಫಾಲೋ ಮಾಡಿ. ಒಂದು ಸಮಯ ಫಿಕ್ಸ್ ಮಾಡಿದ್ಮೇಲೆ ಅದೇ ಸಮಯಕ್ಕೆ ಊಟ ಮಾಡಿ. ಆಗಾಗ ನೀವು ಸಮಯ ಬದಲಾಯಿಸ್ತಾ ಇದ್ರೆ ಏನಾಗುತ್ತೆ? ಮೆದುಳಿಗೆ ಹಸಿವಿನ ಸಿಗ್ನಲ್ ಸಿಗುತ್ತೆ, ಮತ್ತೆ ನಿಮ್ಮ ಹೊಟ್ಟೆ ಬೊಜ್ಜು ಬರುತ್ತೆ. 55 ನಿಮಿಷದೊಳಗೆ ನೀವು ಊಟವನ್ನು ಮುಗಿಸ್ಬೇಕು. ನಾಳೆ ಯಾರಾದ್ರೂ ನಂಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ನನ್ನ ಊಟ 15 ನಿಮಿಷದಲ್ಲೇ ಮುಗಿದೋಯ್ತು, ಏನು ಮಾಡಬೇಕು ಅಂತ. 55 ನಿಮಿಷ ಹ್ಯಾಕ್ ತಿನ್ಲಿ ಅಂತ. ಜನಗಳಿಗೆ ತಮಗೇನು ಬೇಕೋ ಅದನ್ನು ಮಾತ್ರ ಕೇಳಿಸ್ಕೋತಾರೆ. ನಾನು 55 ನಿಮಿಷದವರೆಗೂ ತಿಂತ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಗರಿಷ್ಠ ಅಂದರೆ 55 ನಿಮಿಷ ಅಂತ. ಯಾಕಂದ್ರೆ ಇನ್ಸುಲಿನ್ ಒಂದೇ ಸಾರಿ ಸ್ರವಿಸೋದು. ಇದನ್ನ ಮೀರಿ ತಿಂದ್ರೆ ಮತ್ತೆ ಇನ್ಸುಲಿನ್ ಬಿಡುಗಡೆ ಆಗತ್ತೆ. ಇದನ್ನ ನಾವು ತಡಿಬೇಕು. 2 ಊಟದ ಸಮಯದ ಮಧ್ಯೆ ಏನನ್ನೂ ತಿನ್ನಬಾರ್ದು. ಇದು ತುಂಬಾ ಮುಖ್ಯ. ಕೆಲವರಂತೂ ಹೇಳ್ತಾರೆ ಈ ವಾಕ್ಯ ತುಂಬಾ ಕ್ರೂರವಾಗಿದೆ ಅಂತ. ಆದರೆ 2 ಊಟದ ಮಧ್ಯೆ ಏನನ್ನೂ ತಾವು ಸೇವಿಸಬಾರ್ದು. ನೀವು ತೂಕ ಇಳಿಸಬೇಕು ಅಂದ್ರೆ ಡಯಾಬಿಟಿಸ್ನ ತಡಿಬೇಕು. ಇದಕ್ಕೆ ಬೇರೆ ದಾರಿನೇ ಇಲ್ಲ. ಸಕ್ಕರೆ ಮತ್ತು ಸಿಹಿ ಪದಾರ್ಥಗಳನ್ನ ಮಿತಿಯಲ್ಲಿಡಿ. ಡಯಾಬಿಟಿಸ್ ಇರೋರು ತಿನ್ನಲೇಬಾರ್ದು. ಮತ್ತೆ ಬೇರೆಯವರು ಕೂಡ ಸಿಹಿಯನ್ನ ಅತಿಯಾಗಿ ತಿನ್ನಬಾರ್ದು. ಸಕ್ಕರೆ, ಬೆಲ್ಲ, ಜೇನು ನಿಮ್ಮ ಆರೋಗ್ಯಕ್ಕೆ ಮಾರಕ. ಆಧುನಿಕ ವಿಜ್ಞಾನಿಗಳು ಹೇಳ್ತಿದ್ದಾರೆ ಸಕ್ಕರೆ ಮತ್ತು ಇನ್ಸುಲಿನ್ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಅಂತ. ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ತಿನ್ನಿ. ಆದರೆ ಪ್ರೋಟೀನ್ ಅಂಶನ ಜಾಸ್ತಿ ಮಾಡ್ಕೊಳ್ಳಿ. ಮಾಂಸಾಹಾರಿಗಳಿಗೆ ಯೋಚನೆ ಇಲ್ಲ. ಚಿಕನ್ನು, ಮಟನ್ನು, ಮೀನುಗಳಿಂದ ಸಾಕಷ್ಟು ಪ್ರೋಟೀನ್ ಅವರಿಗೆ ಸಿಗುತ್ತೆ. ಆದರೆ ಸಸ್ಯಾಹಾರಿಗಳಿಗೆ ಅನ್ನ ತಿನ್ನಿ 9% ಪಡೀರಿ. ಗೋಧಿ ತಿಂದ್ರೆ 11%, ಬೇಳೆಗಳು ತಿಂದ್ರೆ 20% ಸಿಗುತ್ತೆ. ಈಗ ನೀವು 3 ಚಪಾತಿ ತಿಂತಿದ್ದೀರಾ ಅಂದ್ರೆ 1 ಚಪಾತಿನ ಕಡಿಮೆ ಮಾಡಿ ಆ ಜಾಗದಲ್ಲಿ ಮೊಳಕೆ ಕಾಳನ್ನ ಉಪಯೋಗಿಸೋದು ಒಳ್ಳೆಯದು. ಇಲ್ಲಾಂದ್ರೆ ಸೋಯಾಬೀನ್, ಚೀಸ್, ಪನ್ನೀರ್, ಹಾಲು, ಗೋಡಂಬಿ, ಬಾದಾಮಿ, ಕಡಲೆಬೀಜ ಹೀಗೆ. ಚಪಾತಿ ತಿನ್ನೋದನ್ನ ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಕೆಲವರು ನಾಳೆಯಿಂದ ಚಪಾತಿನ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಇದು ಡಯಟ್ ಪ್ಲಾನ್ ಅಲ್ಲ, ಜೀವನ ಶೈಲಿಯ ಬದಲಾವಣೆ. ಆದ್ರಿಂದ ಜೀವನ ಪೂರ್ತಿ ಪಾಲಿಸುವಂತ ಊಟದ ಪ್ಲಾನ್ ಮಾಡಿ. ಇಲ್ಲಿವರೆಗೂ ಅನ್ನ ತಿಂತಿದ್ರೆ ಅದನ್ನೇ ಮುಂದುವರಿಸಿ, ನಿಲ್ಲಿಸಬೇಡಿ. ಆದ್ರೆ ಜೀವನವನ್ನ ನರ್ಕ ಮಾಡ್ಕೋಬೇಡಿ. ಏನ್ ಮುಖ್ಯ ಅಂದ್ರೆ ದಿನದಲ್ಲಿ 2 ಸಾರಿ ಸರಿಯಾಗಿ ತಿನ್ನೋದು. ನೀವು ಏನ್ ತಿಂತೀರಾ ಅದು ಮುಖ್ಯ ಅಲ್ಲ. ಅನ್ನ ಅಥವಾ ಚಪಾತಿನ ಕಮ್ಮಿ ಮಾಡಿ. ಅಂದ್ರೆ ತಾವು ವಡೆನೂ ಕೂಡ ತಿನ್ಬಹುದು, ಅದರಲ್ಲಿ ಬೇಳೆ ಇದೆ. ಈ ರೀತಿಯಾಗಿ ಡಯಟ್ ಮಾಡೋದನ್ನ ತಾವು ಪಾಲಿಸಬೇಕು. ಅದು 2 ಸಲ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. 55 ನಿಮಿಷದಲ್ಲಿ ಊಟವನ್ನು ಮುಗಿಸಿ. ಸಿಹಿ ತಿನ್ನೋದನ್ನ ಕಮ್ಮಿ ಮಾಡಿ. ಸಸ್ಯಾಹಾರಿಗಳು ಪ್ರೋಟೀನ್ನ ಜಾಸ್ತಿ ತಿನ್ನಿ. ಓಕೆನಾ? ಇದನ್ನು ಓದಿ ಖುಷಿ ಪಡೋ ಮೊದಲು ಕೆಂಪು ಬಣ್ಣದಲ್ಲಿರೋ ಅಕ್ಷರಗಳನ್ನ ಓದಿ ಮುಂದುವರಿಸಿ. ಒಳ್ಳೆ ಪರಿಣಾಮ ಬೇಕು ಅಂದ್ರೆ 2 ಊಟದ ಮಧ್ಯೆ ಏನನ್ನು ತಗೋಬಾರ್ದು. ನಮ್ಮ ಗುರಿ ದಿನಕ್ಕೆ 2 ಸಲ ಊಟ ಮಾಡೋದು ಅಷ್ಟೇನೆ. ಆದರೆ ಮಧ್ಯ ಮಧ್ಯದಲ್ಲಿ ತಾವು ನೀರನ್ನ ಅತಿ ಹೆಚ್ಚು ಸೇವನೆ ಮಾಡಬಹುದು. ಹಾಗೂ ಮನೆಯಲ್ಲಿ ಮಾಡಿದ ಮಜ್ಜಿಗೆನೂ ಆಗಬಹುದು. 2 ಚಮಚ ಮೊಸರಿಗೆ 1 ಲೋಟ ನೀರು ಹಾಕಿದ ಮಜ್ಜಿಗೆ ನಡೆಯುತ್ತೆ. ನೀವು ಗ್ರೀನ್ ಟೀ ಸೇವಿಸಬಹುದು, ಬ್ಲ್ಯಾಕ್ ಟೀ ಸೇವಿಸಬಹುದು. ಹಾಗೆ ಟೀ ವಿತ್ ಕಾಫಿ, ಕ್ಷಮಿಸಿ 25% ಹಾಲು ಮತ್ತು 75% ನೀರು. ಇದಕ್ಕೆ ಸಕ್ಕರೆ ಅಥವಾ ಯಾವುದೇ ಸಿಹಿಯನ್ನ ಸೇರಿಸಬಾರ್ದು. ಎಳ್ನೀರು ಕುಡಿಬಹುದು, ಆದರೆ ತಿರುಳನ್ನು ತಿನ್ನಬಾರ್ದು. ನೀವೆಲ್ಲರೂ ಯೋಚನೆ ಮಾಡ್ತಿರಬಹುದು, 40 ರೂಪಾಯಿ ಎಳ್ನೀರು, ತಿರುಳನ್ನು ಹೇಗೆ ಬಿಸಾಕೋದು ಅಂತ. ನಾನು ತಿನ್ಬೇಡಿ ಅಂತ ಹೇಳ್ತಿಲ್ಲ. ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಊಟದ ಸಮಯದಲ್ಲಿ ಬೇರೆ ಸಮಯದಲ್ಲಿ ಅದನ್ನು ಸೇವಿಸಿ, ತೊಂದರೆ ಇಲ್ಲ. ಒಂದು ಟೊಮೊಟೊವನ್ನು ತಿನ್ನಬಹುದು, ಒಂದೇ ಒಂದು ಟೊಮೊಟೊ. ಇದನ್ನ ಬಳಸ್ಬೋದು ಅಂತ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ನಾನು ನನ್ನ ಮೇಲೇನೆ ಪ್ರಯೋಗ ಮಾಡ್ಕೊಂಡಿದ್ದೀನಿ. 18 ಪದಾರ್ಥಗಳನ್ನ ಬಳಸಿ ಪ್ರಯೋಗ ಮಾಡ್ಕೊಂಡಿದ್ದೀನಿ. 54 ಸಲ ರಕ್ತದಾನ ಮಾಡಿದ್ದೀನಿ. 40,000 ಖರ್ಚು ಮಾಡಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಈ ಅರಿವು ಬಂದಿದ್ದು, ಈ ವಸ್ತುಗಳು ಇನ್ಸುಲಿನ್ ಸ್ರವಣಕ್ಕೆ ಕಾರಣವಾಗಲ್ಲ ಅಂತ. ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ, ತಾವು ಈ ವಸ್ತುಗಳನ್ನ ಬಳಸಬಹುದು ಅಂತ. ಈಗ ಕೆಲವರು ಇಲ್ಲಿ ಕೇಳಬಹುದು, ಗುಟ್ಕಾ ಇನ್ಸುಲಿನ್ನ ತಯಾರು ಮಾಡುತ್ತಾ, ತಂಬಾಕು ಇನ್ಸುಲಿನ್ನ ತಯಾರು ಮಾಡುತ್ತಾ ಅಂತ. ನಿಮ್ಮೇಲೆ ನೀವೇ ಪ್ರಯೋಗ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದೀನಿ. ಮತ್ತೆ ತಾವು ತುಂಬಾ ಸರಳವಾಗಿ ಇನ್ಸುಲಿನ್ ಪರೀಕ್ಷೆಯನ್ನ ಮಾಡಬಹುದು. ನೀವೇನಾದರೂ ಅಲೋವೆರಾ ಜ್ಯೂಸ್ನ ಕುಡಿಬೇಕು ಅಂದ್ರೆ ಬೆಳಗ್ಗೆ ತಾವು ಅದನ್ನ ಸೇವಿಸಬಹುದು. ಓಕೆ,
ನೀವು 1 ಲೋಟ ಅಲೋವೆರಾ ಜ್ಯೂಸ್ನ ಕುಡಿಬೇಕು ಅಂತ ಹೇಳಿದ್ರೆ ಆ ಜ್ಯೂಸ್ನ ಕುಡಿಯೋಕೆ ಮುಂಚೆ ಲ್ಯಾಬ್ಗೆ ಹೋಗಿ ಪರೀಕ್ಷೆ ಮಾಡಿ. ಬೆಳಗ್ಗೆ ನೀವು 8 ಗಂಟೆಗೆ ಹೋಗ್ತೀರಾ ಅಂದರೆ ರಕ್ತ ಕೊಡಿ, ಮೊದಲನೇ ಸ್ಯಾಂಪಲ್ ಆಗಿ ಜ್ಯೂಸ್ ಕುಡೀರಿ, ಮತ್ತೆ 2ನೇ ಸ್ಯಾಂಪಲನ್ನು 8-10 ಕೊಡಿ, ಮತ್ತೆ 3ನೇ ಸ್ಯಾಂಪಲ್ನ 9 ಗಂಟೆಗೆ ಕೊಡಿ. ಸೊ 0 ಮಿನಿಟ್ಸ್ 10 ನಿಮಿಷ ಮತ್ತೆ 60 ನಿಮಿಷ. ಮತ್ತೆ ಅವ್ರಿಗೆ ಹೇಳಿ ಇನ್ಸುಲಿನ್ ಪ್ರಮಾಣವನ್ನು ಪರೀಕ್ಷೆ ಮಾಡಿ, ಶುಗರ್ ಪರೀಕ್ಷೆ ಅಲ್ಲ ಅಂತ. ಓಕೆ, ಇಲ್ಲಿ ಈ ಪರೀಕ್ಷೆ ಒಂದು ಸರಿಗೆ 700 ರೂಪಾಯಿ ಆಗಬಹುದು. ಒಟ್ಟು 2100 ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ನಿಮಗೆ ಅಲೋವೆರಾ ಜ್ಯೂಸ್ನೇ ಕುಡಿಬೇಕು ಅಂತ ಇದ್ದರೆ ನೀವು ಅಷ್ಟನ್ನು ಖರ್ಚು ಮಾಡಲೇಬೇಕಾಗತ್ತೆ. ಆಮೇಲೆ ನಿಮಗೆ ಲ್ಯಾಬಲ್ಲಿ 3 ರಿಪೋರ್ಟ್ ಸಿಗುತ್ತೆ, 3 ರಿಸಲ್ಟು. ಮೊದಲು ಒಂದು ವೇಳೆ 10 ಇದ್ರೆ ಅದು 8 ಆಗುತ್ತೆ, ನಂತರ 6 ಆಗುತ್ತೆ. ಇದರ ಅರ್ಥ ಇನ್ಸುಲಿನ್ ಬಿಡುಗಡೆ ಆಗಿಲ್ಲ ಅಂತ. ಆಗಿದ್ದನ್ನು ಧಾರಾಳವಾಗಿ ಸೇವಿಸಬಹುದು. ಒಂದು ವೇಳೆ ಇದು ಜಾಸ್ತಿ ಆಯಿತು ಅಂದರೆ 10, 12, 14 ಆಯಿತು ಅಂದರೆ ಇನ್ಸುಲಿನ್ ಬಿಡುಗಡೆ ಆಗಿದೆ ಅಂತ. ಆಗ ಅದನ್ನು ಕುಡಿಬೇಡಿ. ತುಂಬ ಸರಳ, ನಿಮ್ಗೆ ಯಾವ ಸರಿ ಅನ್ಸುತ್ತೋ ಅದನ್ನು ತಾವೇ ನಿರ್ಧಾರ ಮಾಡ್ಕೊಳ್ಳಿ. ಈ ಪ್ಲಾನ್ನ ಫಾಲೋ ಮಾಡೋದಕ್ಕೆ ಏನೇನು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ಸಕ್ಕರೆ ಇಲ್ಲದ ಟೀ ಕುಡಿಬೇಕಾಗತ್ತೆ. ಸಕ್ಕರೆ ಇಲ್ದೇನೆ, ಯಾಕಂದ್ರೆ ಎಲ್ಲರೂ ಸಕ್ಕರೆ ಹಾಕೊಂಡೇ ಟೀ ಕುಡಿತಾರೆ. ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ. ಆದರೆ ಒಂದು ವಿಷಯ ಹೇಳಬೇಕು ಅಂತ ಆಸೆ ಆಗುತ್ತೆ. ಸಕ್ಕರೆಯ ಸ್ವಭಾವವೇ ಚಟ ಉಂಟು ಮಾಡೋವಂಥದ್ದು. ಈಗ ನೋಡಿ, ಗಣೇಶ ಹಬ್ಬದ ಸಮಯ, ನವರಾತ್ರಿಗಳಲ್ಲಿ ಇರುವಂತಹ ಸಮಯ, ಇದನ್ನೆಲ್ಲ ವ್ರತ ಮಾಡುವಂತೆ ಮಾಡಿ. ಏನು ವ್ರತ ಹೇಳಿ? ಸಕ್ಕರೆ ಇಲ್ಲದ ಟೀಯನ್ನು 8 ದಿನ ಕುಡೀರಿ. ಬರೀ 8 ದಿನ ಮಾತ್ರ. 9ನೇ ದಿನ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಸಕ್ಕರೆಯಿಂದ ಕುಡಿರೋ ಟೀನ ನೀವು ಕುಡಿಯೋದೇ ಇಲ್ಲ. ಡಯಾಬಿಟಿಸ್ ಇರೋರು ಸಕ್ಕರೆ ಇಲ್ದಿರೋ ಟೀನ ಕುಡಿತಾನೇ ಇರ್ತಾರೆ. ಸಕ್ಕರೆ ರಹಿತ ಟೀ. ಅಕಸ್ಮಾತ್ ಸಕ್ಕರೆ ಇರೋ ಟೀ ಕುಡಿಬೇಕು ಅಂತಂದ್ರೆ ಅವರಿಗೆ ವಾಕರಿಕೆ ಬಂದ್ಬಿಡುತ್ತೆ. ಅವ್ರಿಗೆ ಇಷ್ಟವಾಗೋದೇ ಇಲ್ಲ, ಯಾಕೆಂದ್ರೆ ಅವರು ಸಕ್ಕರೆ ಚಟದಿಂದ ಮುಕ್ತರಾಗಿರ್ತಾರೆ. ಆದ್ರಿಂದ ಈ 8 ದಿನಗಳು ನಾವು ದೃಢ ಮನಸ್ಸಿನಿಂದ ಸಕ್ಕರೆಯನ್ನ ಬಿಡಬೇಕು. ನನಗೆ ನಿಶಕ್ತಿ ಅಥವಾ ಹೈಪೋಗ್ಲಿಸಿಮಿಯಾ ಆಗುತ್ತೆ ಅಂತ ಸಂಶಯ ಇದೆ, ಅಡುಗೆ ಮನೇಲಿ ಕೆಲಸ, ಬ್ಯಾಂಕ್ ಹೋಗ್ಬೇಕು, ಇನ್ನೂ ಬೇಕಾದಷ್ಟು ಕೆಲಸ ಇರುತ್ತೆ, ಏನ್ ಮಾಡಬೇಕು ಅಂತ ಕೇಳ್ತಾರೆ. ನೆನಪಿಟ್ಕೊಳ್ಳಿ, 65 kg ತೂಕವುಳ್ಳ ಮನುಷ್ಯನಲ್ಲಿ 13 kg ಕೊಬ್ಬು ಇದ್ದೇ ಇರುತ್ತೆ. ಅಂದ್ರೆ 1,20,000 ಕ್ಯಾಲೋರಿ. ಇದರ ಅರ್ಥ ಒಬ್ಬ ವ್ಯಕ್ತಿ 60 ದಿನ ಏನನ್ನು ತಿಂದೆ ಬರೀ ನೀರನ್ನು ಕುಡಿದಿದ್ರೆ ಅವನು ಖಂಡಿತ ಸಾಯೋದಿಲ್ಲ. ಈ ವಿಷಯವನ್ನ ಒಬ್ಬ ವೈದ್ಯನಾಗಿ ನಾನು ಬಾಂಡ್ ಪೇಪರ್ನಲ್ಲಿ ಬರ್ಕೊಡಬಲ್ಲೆ. ಅದರಿಂದ ಏನೂ ಆಗೋದಿಲ್ಲ, ಸಾಕಷ್ಟು ನೀರನ್ನು ಕುಡಿತಾ ಇರಿ ಅಷ್ಟೇ, ಯಾವ ತೊಂದರೆನೂ ಬರಲ್ಲ. ಪರಿಣಿತರು ಬೆಳಗಿನ ತಿಂಡಿ ತಿನ್ನೋದ್ರ ಮೇಲೆ ಮಹತ್ವ ನೀಡ್ತಾರೆ. ನಾನು ಚೆನ್ನೈಲಿದ್ದಾಗ ರೂಮ್ನಿಂದ ಚೆಕ್ಔಟ್ ಮಾಡೋವಾಗ ಇತ್ತೀಚೆಗೆ ಬೆಳಗಿನ ತಿಂಡಿ ಹೋಟೆಲ್ಗಳಲ್ಲಿ ಕಾಂಪ್ಲಿಮೆಂಟರಿ ಆಗಿ ದೊರೆಯುತ್ತೆ. ಆಗ ನನ್ನ ಜೊತೆಲಿದ್ದವ್ರು ಕೇಳಿದ್ರು, ನೀವು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದಿಲ್ವಾ ಅಂತ. ನಾನು ತಿಂಡಿ ತಿನ್ನಲ್ಲ ಅಂತ ಹೇಳಿದೆ. ಆಗಲೇ ರಿಸೆಪ್ಷನಿಸ್ಟ್ ಹೇಳಿದ್ರು, ನೀವು ದಿನದ ಮುಖ್ಯವಾದ ಊಟವನ್ನೇ ಬಿಡ್ತಾ ಇದ್ದೀರಾ ಅಂತ. ಇಂಥ ಹಾನಿಕರ ವಿಷಯಗಳು ಜನರ ತಲೆಯಲ್ಲಿ ಅಷ್ಟರ ಮಟ್ಟಿಗೆ ಬೇರೂರ್ಬಿಟ್ಟಿದೆ. ಅವ್ರು ಹೇಳಿದ್ರು, ದಿನದ ಮುಖ್ಯವಾದ ಊಟವನ್ನೇ ಬಿಡ್ತಿದ್ದೀರಾ ಅಂತ. ನಾನು ಹೇಳಿದೆ, ಯೂಟ್ಯೂಬಲ್ಲಿ ನನ್ನ ಉಪನ್ಯಾಸ ಕೇಳು ಅಂತ. ಇವತ್ತಿಂದ ಅವನು ತಿಂಡಿ ತಿನ್ನೋದನ್ನೇ ಬಿಟ್ಟಿರಬಹುದು ಅನ್ಸುತ್ತೆ. ಓಕೆ, ಅರ್ಥವಾಗುತ್ತೆ. ನಿಮಗೆ ಏನು ಬಿಡಬೇಡಿ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಿರೋದು ಪ್ರಾಕೃತಿಕ ಹಸಿವಾದಾಗ ತಿನ್ನಿ ಅಂತ. ಹಸುವಿದ್ದಾಗ ಮಾತ್ರ. ಹಸುವು ಇಲ್ದೇದಾಗ ತಿಂದ್ರೆ ಅದು ಅಜೀರ್ಣವಾಗುತ್ತೆ. ನಿಮ್ಗೇನಾದ್ರೂ ಹಸುವಾದಾಗ ನೀವು ತಿಂದೇ ಹೋದ್ರೆ ನಿಮಗೆ ಅಸಿಡಿಟಿ ಆಗತ್ತೆ ಜೀವನ ಪೂರ್ತಿ. ಅದಕ್ಕೆ ಎಲ್ರೂ ಹೇಳೋದು ಹಸುವಾದಾಗ ತಿನ್ನಿ ಅಂತ. ನಿಮಗೆ ಬೆಳಗ್ಗೆ 9 ಗಂಟೆಗೆ ಹಸುವಾದ್ರೆ ನೀವು ಅದನ್ನ ಬ್ರೇಕ್ಫಾಸ್ಟ್ ಅನ್ಕೊಂಡು ತಿನ್ಬೋದು, ಸೇವಿಸ್ಬೋದು. ನಮ್ಮ ಹತ್ರ ಈ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅನ್ನೋ ಪದಗಳೇ ಇಲ್ಲ. ನಮಗ್ ತಿಳಿದಿರೋದು 2 ಊಟ, ಮೊದಲನೇದು 2ನೇದು ಅಂತ. ಅದನ್ನ ಯಾವ ಬೇಕಾದ್ರೂ ತಿನ್ಬೋದು, ನೋ ರಿಸ್ಟ್ರಿಕ್ಷನ್. ನಿಮಗೆ ಬೆಳಗ್ಗೆನೆ 7 ಗಂಟೆ ಅಥವಾ 8 ಗಂಟೆಗೆ ಹಸುವಾದ್ರೂ ತಿನ್ನಿ, ನೋ ಪ್ರಾಬ್ಲಮ್. ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆ ಟೈಮಲ್ಲಿ ತಿನ್ನಿ. ನಾವು ಹೇಳೋದು ಅದೇ, ಟೈಮಿಗೆ ಸರಿಯಾಗಿ ತಿನ್ನೋದನ್ನ ಬಿಡಬೇಡಿ ಅಂತ. ಹೀಗೆ ಎಷ್ಟೋ ತೊಂದರೆಗಳಿವೆ. ಒಬ್ಬ ಮಹಿಳೆ ಮುಂಬೈಯಿಂದ ಕಾಲ್ ಮಾಡಿದ್ರು, ಸರ್ ನನಗೆ ಡಯಟ್ ಪ್ಲಾನ್ನಿಂದ ಅಸಿಡಿಟಿ ಬಂದಿದೆ ಅಂತ. ನಾನು ಕೇಳಿದೆ ಅವ್ರಿಗೆ ಯಾವಾಗ ತಿಂತೀರಾ ಅಂತ. ಅವ್ರು ಹೇಳಿದ್ರು ಮಧ್ಯಾಹ್ನ 1 ಗಂಟೆಗೆ ಅಂತ. ನಿಮ್ಗೆ ಯಾವಾಗ ಹಸುವಾಗುತ್ತೆ ಅಂತ ಕೇಳಿದಾಗ ಬೆಳಗ್ಗೆ 8 ಗಂಟೆಗೆ ಅಂತ ಹೇಳಿದ್ರು. ನಿಮಗೆ ಬೆಳಗ್ಗೆ 8 ಗಂಟೆಗೆ ಹಸುವಾದ್ರೆ ನೀವು 1 ಗಂಟೆಗೆ ತಿಂದ್ರೆ ನಿಮಗೆ ಅಸಿಡಿಟಿ ಆಗೇ ಆಗುತ್ತೆ. ಯಾಕೆ ನೀವು 8 ಗಂಟೆಗೆ ತಿನ್ನಬಾರ್ದು? ಅವ್ರು ಹೇಳಿದ್ರು ನಂಗೆ ತುಂಬಾ ಕಷ್ಟ ಆಗುತ್ತೆ ಅಂತ. ನಾನು ಕೇಳಿದೆ ಯಾಕೆ, ಏನು ತೊಂದರೆ ಅಂತ. ಅವ್ರು ಹೇಳಿದ್ರು ಆ ಸಮಯಕ್ಕೆ ನಮ್ಮ ಮನೆ ಕೆಲಸದೊಳು ಬರಲ್ಲ ಅಂತ. ನಾನು ಕೇಳಿದೆ ನಾನೇ ಕೆಲ್ಸಕ್ಕೆ ಬರ್ಬೇಕಾ ಅಂತ. ಸೊ ಯಾವ ಸಮಸ್ಯೆಗಳನ್ನ ನಾನು ಬಗೆಹರಿಸಬಹುದು? ನಾನು ತತ್ವಗಳನ್ನು ಮಾತ್ರ ಹೇಳಬಲ್ಲೆ. ಆ ತತ್ವ ಏನು ಅಂತ ಹೇಳಿದ್ರೆ ದಿನಕ್ಕೆ 2 ಹೊತ್ತು ಮಾತ್ರ ಊಟ ಮಾಡಿ ಅಂತ. ಇದನ್ನ ನೀವು ನಿಮ್ಮ ಜೀವನ ಶೈಲಿಗೆ ಅಳವಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದೆ. ಮತ್ತೊಂದು ಸಮಸ್ಯೆ ಹೇಳಿದ್ರು, ಸ್ನಾಯುಗಳನ್ನ ಕಳ್ಕೊಳ್ತಿದೀವಿ ಅಂತ.
ಅಮೈನೋ ಆಸಿಡ್ಸ್ ಮತ್ತೆ ಪ್ರೋಟೀನ್ ಕೂಡ ಕ್ಯಾಲೋರಿ ಕೊಡುತ್ತೆ. 1 ಗ್ರಾಮ್ ಅಮೈನೋ ಆಸಿಡ್ 4 ಕ್ಯಾಲೋರಿ ಕೊಡುತ್ತೆ. ಹಾಗೂ ಸ್ನಾಯುಗಳು ಪ್ರೋಟೀನ್ನಿಂದ ಮಾಡಲ್ಪಟ್ಟಿವೆ. ಆದರೆ ದೇಹ ಶಕ್ತಿಗಾಗಿ ಪ್ರೋಟೀನ್ನ ತಾವು ಬಳಸೋದಿಲ್ಲ. ಶಕ್ತಿಗೋಸ್ಕರ ನೀವು ಅದನ್ನು ಉಪಯೋಗಿಸೋದಿಲ್ಲ. ಕಾರಣ ಅದು ಸೆಲ್ಫ್ ಡಿಸ್ಟ್ರಕ್ಟಿವ್ ಆಕ್ಟಿವಿಟಿ. ಮೊದಲು ಗ್ಲೂಕೋಸ್ನ ಪ್ರಿಫರ್ ಮಾಡುತ್ತೆ, ನಂತರ ಫ್ಯಾಟಿ ಆಸಿಡ್ ಕಡೆ ಗಮನ ಹರಿಸುತ್ತೆ. ಇದ್ಯಾವುದೂ ಸಿಗದ ಪಕ್ಷದಲ್ಲಿ ಪ್ರೋಟೀನ್ ಕಡೆ ತಿರುಗುತ್ತೆ. ಇದು ಸ್ವಯಂ ವಿನಾಶಕಾರಿ. ಶುರುವಿನಲ್ಲೇ ಪ್ರೋಟೀನ್ ಬಳಸೋದಿಲ್ಲ. ಯಾಕಂದ್ರೆ 1 ಕಿಲೋ ಪ್ರೋಟೀನ್ ಕಳ್ಕೊಂಬಿಟ್ರೆ ನೀವು ಖಂಡಿತ ಸತ್ತೋಗ್ತೀರಾ. ಆದ್ರಿಂದ ಶರೀರ ಯಾವತ್ತೂ ಪ್ರೋಟೀನ್ನ ಉಪಯೋಗಿಸೋದಿಲ್ಲ. ಆದರೆ ನೀವು 2 ಹೊತ್ತು ಸರಿಯಾಗಿ ಊಟ ಮಾಡಿದ್ರೆ ನೀವಿದ್ರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಅಂದ್ರೆ ಸ್ನಾಯುಗಳ ತೊಂದರೆಗಳು ನಿಮಗೆ ಖಂಡಿತ ಇರೋದಿಲ್ಲ. ಪ್ರೋಟೀನ್ನ ಬರ್ನ್ ಮಾಡುತ್ತೆ. ಅಸಿಡಿಟಿ ಬರುತ್ತಂತ ಸಂಶಯ ಇದ್ರೆ ಖಂಡಿತ ಬಿಟ್ಬಿಡಿ. ಇದ್ದ ಅಸಿಡಿಟಿ ಕೂಡ ಹೊರಟೋಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಆಗಾಗ ತಿನ್ನೋರಿಗೆ ತಿಳಿಯುತ್ತೆ ಹೀಗೆ ತಿನ್ನೋದ್ರಿಂದ ಪರಿಹಾರ ಸಿಕ್ಕಿಲ್ಲ ಅಂತ. ಇದು ಹೇಗೆ ಅಂದ್ರೆ ಬೆಂಕಿ ಹಚ್ಚಿ ಆರಿಸಿದ ಹಾಗೆ. ಇದು ನಿರಂತರವಾಗಿ ನಡೀತಿರುತ್ತೆ. ಇದಕ್ಕೆ ಪರಿಹಾರ ಖಂಡಿತ ಸಿಗೋದೇ ಇಲ್ಲ. ಇದು ಹೇಗೆ ಅಂತಂದ್ರೆ ಬೆಂಕಿ ಹೊತ್ಸಿ ನೀರಿನ ಹಾಕದ ಹಾಗೆ, ಬೆಂಕಿ ಹೊತ್ಸಿ ಆರಿಸಿದ ಹಾಗೆ. ಇದು ಜೀವನ ಪೂರ್ತಿ ನಿರಂತರವಾಗಿ ನಡೀತಾ ಇರುತ್ತೆ. ಇದಕ್ಕೆ ಖಂಡಿತ ಪರಿಹಾರ ಸಿಗೋದಿಲ್ಲ. ಈ ಅಸಿಡಿಟಿ ಯಾಕಿದೆ? ಇದು ಕೂಡ ಇನ್ಸುಲಿನ್ ಸ್ರಾವಣದ ಹಾಗೇನೆ. ಒಂದು ಪ್ರಮಾಣದ ಆಸಿಡ್ ಹೀಗೆ ಮುಂಚೆ ಬಿಡುಗಡೆ ಆಗಿರುತ್ತೆ. ನೀವು 2 ಬಿಸ್ಕತ್ ತಿಂತೀರಾ, ಏನಾಗುತ್ತೆ? ಸ್ವಲ್ಪ ಆಸಿಡ್ ಉಪಯೋಗ ಆಗುತ್ತೆ, ಇನ್ನೂ ಹಾಗೆ ಉಳಿದು ಬಿಡುತ್ತೆ. ಇದರಿಂದ ಆಸಿಡ್ ಹೋಗೋದೇ ಇಲ್ಲ. ನೀವು 2 ಹೊತ್ತು ಸಂಪೂರ್ಣ ಊಟ ಮಾಡೋದ್ರಿಂದ ದೇಹ ಅದಕ್ಕೆ ಹೊಂದ್ಕೊಳ್ಳೋಕೆ ಸಮಯ ಬೇಕಾಗುತ್ತೆ. ಸಂಪೂರ್ಣ ಆಸಿಡ್ ಈ ಜೀರ್ಣಕ್ರಿಯೆಯಲ್ಲಿ ಉಪಯೋಗ ಆಗಿ ಅಸಿಡಿಟಿ ಕ್ರಮೇಣ ಹೊರಟೋಗುತ್ತೆ. ಯಾರು ದಿನಕ್ಕೆ 2 ಟೈಮ್ ಆಹಾರ ಸೇವಿಸ್ತಾರೋ ಅವ್ರಿಗೇನಾಗುತ್ತೆ? ಈ ಅಸಿಡಿಟಿ ಅನ್ನೋದು ಹೊರಟೋಗುತ್ತೆ. ಅವ್ರಿಗೆ ಅಸಿಡಿಟಿ ಅನ್ನೋದೇ ಇರೋದಿಲ್ಲ. ನಮ್ಮ ಚಳುವಳಿ ಯಶಸ್ವಿ ಕಥೆಗಳಲ್ಲಿ 30% ಅಸಿಡಿಟಿ ಗುಣವಾಗಿರೋದೇ ಸಾಕ್ಷಿಯಾಗಿದೆ. ಅದರಿಂದ ಚಿಂತಿಸಬೇಡಿ. ಮೊದಲು 8 ದಿನ ಅಸಿಡಿಟಿ ಮಾತ್ರ ತಗೊಳ್ಬೇಕಾಗತ್ತೆ, ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಆನಂತರ ಅಸಿಡಿಟಿ ಇರೋದೇ ಇಲ್ಲ. ವ್ಯಾಯಾಮ ಮಾಡೋಕ್ಕೆ ಟೈಮ್ ಇರಲ್ಲ. ಅದರಲ್ಲೂ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ನಿರ್ದಿಷ್ಟವಾದ ಸಮಯ ಮಾತ್ರ ಇರುತ್ತೆ. ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ, ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಅಪೋಲೋ ಮುಂತಾದ ಆಸ್ಪತ್ರೆಗಳಲ್ಲಿ ಅವರು ಸಮಯ ಕಳೆಯಬೇಕಾಗತ್ತೆ. ಆದರೂ ಸುಮಾರು ದಿನ ICUನಲ್ಲಿ. ಅದರಿಂದ ಯಾರೂ ಈ ವಿಷಯಕ್ಕೆ ಸಮಯ ಇಲ್ಲ ಅನ್ನೋ ಕಾರಣ ಕೊಡಬೇಡಿ. ಕೆಲವರಿಗೆ ಔಷಧಿಗಳನ್ನ ತೆಗೆದುಕೊಳ್ಳೋದಿದೆ, ಅದು ಓಕೆ. ಹೆಂಗಸರಿಗೆ, ಅದರಲ್ಲೂ 45 ವರ್ಷ ದಾಟಿದವರಿಗೆ ಹೈಪೋಥೈರಾಯ್ಡಿಸಮ್ ಔಷಧಿ ತಗೋಬೇಕಾಗತ್ತೆ. ಡಾಕ್ಟರ್ ಹೇಳ್ತಾರೆ ಈ ಥೈರಾಯ್ಡಿಸಮ್ ಟ್ಯಾಬ್ಲೆಟ್ನ ತಗೊಳ್ಳಿ. ನೀವು ಮೊದಲಿಗೆ ನೀವೇನ್ ಮಾಡಬೇಕು ಅಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ತಗೊಳ್ಳಿ ಅಂತ. ಈ ಡಯಟ್ ಪ್ಲಾನಿಂದ ಏನು ತೊಂದರೆ ಇಲ್ಲ, ನೀವು ಕಂಟಿನ್ಯೂ ತಗೊಳ್ಳಿ ಅಂತ. ಹೃದಯದ ತೊಂದರೆ, ಕಿಡ್ನಿ ತೊಂದರೆ, ರಕ್ತದೊತ್ತಡ ಏನೇ ಇರಬಹುದು, ಔಷಧಿಗಳು ದಿನದಲ್ಲಿ 1 ಅಥವಾ 2 ಸಾರಿ ಮಾತ್ರ ಇರುತ್ತೆ. ಸೊ ದಿನಕ್ಕೆ 1 ಸಾರಿ ಅಂತಿದ್ರೆ ನೀವು ಮೊದಲನೇ ಸಾರಿ ಊಟ ಸಮಯದಲ್ಲೇ ತಗೋಬಹುದು. 2 ಸಾರಿ ಇದ್ರೆ 2ನೇ ಸಾರಿ ಊಟ ಸಮಯದಲ್ಲಿ ತಗೋಬಹುದು. ನಿಮ್ಮ ಡಾಕ್ಟರ್ಗಳು ಸಲಹೆ ಪಡೆದು ಅದನ್ನು ಫಾಲೋ ಮಾಡಬೇಕು. ಸೊ ಔಷಧಿಗಳಿಂದ ಏನೂ ತೊಂದರೆ ಇಲ್ಲ ಅಂತಾಯ್ತು. ಯಾವಾಗ ಹಣ್ಣು ಹಾಲನ್ನ ತಗೋಬಹುದು ಅಂತ. ನನಗೆ ಹಾಲು ಹಣ್ಣು ಅಂದ್ರೆ ತುಂಬಾ ಇಷ್ಟ. ನಿಮಗಿದ್ರ ಸೇವನೆಯ ಕ್ರಮವನ್ನು ತಿಳಿಸ್ತೀನಿ, ನೀವು ಹೇಗೆ ನಿಮ್ಮ ಆಹಾರವನ್ನು ಸೇವಿಸಬಹುದು ಅಂತ. ಹಣ್ಣುಗಳಿಂದ ಶುರು ಮಾಡಿ, ನಂತರ ಡ್ರೈ ಫ್ರೂಟ್ಸ್, ಸಿಹಿ, ಸಲಾಡ್ಗಳು, ಮೊಳಕೆ ಕಾಳುಗಳು, ಬೆಂದ ಮೊಟ್ಟೆ, ನಂತರ ಅನ್ನ, ಚಪಾತಿ, ತರಕಾರಿ, ಹೀಗೆ ಮುಂದುವರಿಸಿ. ಮತ್ತೆ ಕೊನೆಯಲ್ಲಿ ನೀವು ಹಾಲನ್ನು ಕುಡಿಬಹುದು. ನೆನಪಿಡಿ, ಇದನ್ನು ನೀವು ಪಾಲಿಸಬೇಕು. ನೆನಪಿಡಿ, ಪ್ರತಿ ಊಟದಲ್ಲೂ ಇವೆಲ್ಲ ಪದಾರ್ಥಗಳು ಇರಲೇಬೇಕು ಅಂತಿಲ್ಲ. ಇಲ್ಲ ಅಂದ್ರೆ ನೀವೆಲ್ಲರೂ ದೊಡ್ಡ ಮಹಾರಾಜ ತಾಲಿನ ಹುಡ್ಕೋದಿಕ್ಕೆ ಶುರು ಮಾಡಬೇಕಾಗುತ್ತೆ. ನಾನು ನಿಮ್ಗೆ ತಿನ್ನೋ ಅನುಕ್ರಮದ ಬಗ್ಗೆ ಹೇಳಿದ್ದೇನೆ. ಹಣ್ಣು ತಿನ್ನಿಲ್ಲ ಅಂದ್ರೆ ಸಲಾಡ್ನಿಂದ ಶುರು ಮಾಡಿ. ಹಣ್ಣು ಸಲಾಡ್ ಇಲ್ಲ ಅಂದ್ರೆ ಮುಂದಿನ ಕ್ರಮದಲ್ಲಿ ಆಹಾರ ಶುರು ಮಾಡಿ. ಅಷ್ಟೇ. ನಾನು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ, ಅದು ಡಯಟ್ಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳಿ, ತೂಕ ಇಳಿಸೋದಕ್ಕೆ ಯಾವ ಅಡ್ಡದಾರಿನೂ ಇಲ್ಲ. ಯಾವುದೇ ಔಷಧಿ ಕೂಡ ಸಮರ್ಥವಾಗಿ ತೂಕ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿರಬಹುದು, ಈ ಬೆಲ್ಟ್ ತೋರಿಸ್ತಾರಲ್ಲ ಇಂಟರ್ನೆಟ್ಟಲ್ಲಿ, ಸ್ಲಿಮ್ ಬೆಲ್ಟ್, ಅದು ಇದು. ಅಂಥದ್ರಿಂದ ನಿಮ್ಮ ತೂಕ ಖಂಡಿತ ಇಳಿಯೋದಿಲ್ಲ. ನೀವೇ ನಿಮ್ಮ ತೂಕವನ್ನು ಇಳಿಸ್ಕೋಬೇಕು, ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ, ನಾಳೆಯಿಂದನೇ ಡಯಟ್ ಪ್ಲಾನ್ ಶುರು ಮಾಡ್ಕೊಳ್ಳಿ. 8 ದಿನ ಆದ್ಮೇಲೆ ಕಾಲ್ ಮಾಡ್ತೀರಾ, ಸರ್ ನೀವು ಹೇಳಿದ್ದನ್ನು ನಾವು ಫಾಲೋ ಮಾಡಿದ್ವಿ, ಏನೂ ಪ್ರಯೋಜನ ಆಗಲಿಲ್ಲ ಅಂತ. 8 ದಿವಸದೊಳಗೆ ಏನೂ ಸಾಧ್ಯ ಇಲ್ಲ. ತೂಕ ಹೆಚ್ಚುವುದರ ಕಥೆ ಏನಿದೆ? ಒಬ್ರು ಮಹಿಳೆ ಹೇಳ್ತಾರೆ, ಮದುವೆ ಸಮಯದಲ್ಲಿ ನಾನು 45 kg ಇದ್ದೆ ಅಂತ. ಮೊದಲನೇ ಹೆರಿಗೆ ನಂತರ 55 kg, ನಂತರ 65 kg, ಎಲ್ಲವೂ ಸೆಟ್ಲ್ ಆಗಿದೆ, ಈಗ 75 kg ಇದ್ದೀನಿ ಅಂತ. ಗಂಡ ಹೇಳ್ತಾನೆ, ನಾನು ಮದುವೆ ಟೈಮಲ್ಲಿ 51 kg ಇದ್ದೆ, 30 ವರ್ಷದ ಬಳಿಕ 82 kg ಆಗಿದ್ದೀನಿ ಅಂತ. ಇದು ಎಲ್ಲರ ತೂಕದ ಹೆಚ್ಚಳದ ಕಥೆ ಅಲ್ವಾ? ನಿಮಗ್ ತೂಕ ಹೆಚ್ಚು ಮಾಡ್ಕೊಳ್ಳೋಕೆ 20 ವರ್ಷ ಬೇಕಾಯ್ತು ಅಂದ್ರೆ ತೂಕ ಇಳಿಸ್ಕೊಳ್ಳೋದಕ್ಕೆ 1-2 ವರ್ಷಗಳ ಸಮಯ ಬೇಡವಾ? ನನ್ನ ಹತ್ರ ಯಾವುದೇ ಜಾದು ಕಡ್ಡಿ ಇಲ್ಲ ಹೀಗೆ ತಿರುಗಿಸ್ಬಿಟ್ಟು ನಿಮ್ಮನ್ನ ತೆಳ್ಳಗೆ ಮಾಡೋದಿಕ್ಕೆ. ಆದ್ರೆ
ಒಂದೇ ತಿಂಗಳಲ್ಲಿ ಇದ್ರ ಪರಿಣಾಮ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ಡಯಟ್ ಶುರು ಮಾಡಿದ್ಮೇಲೆ ನಿಮಗೆ ಫ್ರೆಶ್ ಅಂತ ಅನ್ಸುತ್ತೆ, ಹಗುರವಾದಂತೆ ಭಾಸವಾಗುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಒಳ್ಳೊಳ್ಳೆ ಪರಿಣಾಮ ಸಿಗುತ್ತೆ ಇದನ್ನು ಪಾಲನೆ ಮಾಡ್ತಾ ಇದ್ರೆ. ಆದರೆ ತೂಕ ಇಳ್ದಿರೋದು ಮಿಷಿನಲ್ಲಿ ಕಾಣಬೇಕು ಅಂದರೆ 3 ತಿಂಗಳು ಸಮಯ ಬೇಕಾಗುತ್ತೆ. 3 ತಿಂಗಳ ತಾಳ್ಮೆ ಇರಬೇಕು ನಿಮ್ಮಲ್ಲಿ. ಯಾವುದೇ ಡಯಟ್ ಪರಿಣಾಮ ಗೊತ್ತಾಗಬೇಕು ಅಂದರೆ 3 ತಿಂಗಳು ಪಾಲಿಸಲೇಬೇಕಾಗತ್ತೆ. ಹಾಗೆ ನಿಮಗೆ ಅದರ ಫಲಿತಾಂಶ ಖಂಡಿತ ಸಿಗೋದು. ಈಗ ಡಯಾಬಿಟಿಕ್ ಮತ್ತೆ ಪ್ರೀ ಡಯಾಬಿಟಿಕ್ ಅವರಿಗೆ ವಿಶೇಷವಾದ ಸೂಚನೆ ಏನಂದ್ರೆ, ಈ ಡಯಟ್ ಪ್ಲಾನ್ ಸ್ವಂತವಾಗಿ ಅವರು ಶುರು ಮಾಡುವಂತೆ ಇಲ್ಲ. 2 ರೀತಿಯ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಮೊದಲನೇದು HbA1c, ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಕರೀತಾರೆ. ಇದು 3 ತಿಂಗಳು ಸರಾಸರಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ತಿಳಿಸುತ್ತೆ. ಇನ್ನೊಂದು ಫಾಸ್ಟಿಂಗ್ ಇನ್ಸುಲಿನ್ ಪರೀಕ್ಷೆ. ಫಾಸ್ಟಿಂಗ್ ಶುಗರ್ ಅಲ್ಲ, ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ತಿಳಿಸುತ್ತೆ. ಈ 2 ಪರೀಕ್ಷೆಗಳನ್ನು ಮಾಡಿ ನನಗೆ ಅಥವಾ ನನ್ನ ಸಹೋದ್ಯೋಗಿಗಳಿಗೆ ಕಳಿಸಿ. ನೀವು ಈ ಡಯಟ್ ಪ್ಲಾನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಇದರ ಲಾಭವನ್ನ ನೀವು ಪಡಿತೀರಾ. ನನ್ನ ಸಲಹೆ ಇಲ್ಲದೆ ಈ ಡಯಟ್ನ ಶುರು ಮಾಡಿದ್ರೆ ತಾವು ಮೈಸೂರಿನ ಯಾವುದಾದ್ರೂ ರಸ್ತೆ ಒಳಗೆ ಬಿದ್ದ್ಬಿಡ್ತೀರಾ. ಇದಕ್ಕೆ ಡಾಕ್ಟರ್ ದೀಕ್ಷಿತ್ ಅಥವಾ ಅವರ ಸಹೋದ್ಯೋಗಿಗಳು ಹೊಣೆಗಾರರಾಗೋದಿಲ್ಲ. ಈ HbA1c ಅಂದ್ರೆ ಏನು? ಇದು ಕಳೆದ 3 ತಿಂಗಳ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ತೋರಿಸುವಂಥ ಪರೀಕ್ಷೆ. ಸಾಮಾನ್ಯವಾಗಿ ಬ್ಲಡ್ ಶುಗರ್ ಪರೀಕ್ಷೆ ಮಾಡಿಸಿ ಅಂತ ನಾ ಹೇಳಿದ್ರೆ ನೀವೇನು ಮಾಡ್ತೀರಾ ಹೇಳಿ? ಏನ್ ಮಾಡ್ತೀರಾ ಅಂತ. ಇವತ್ತು ನೀವು ಕಮ್ಮಿ ಆಹಾರವನ್ನು ಸೇವಿಸ್ತೀರಾ, ಹಾಗೆ ಸಿಹಿಯನ್ನು ಕೂಡ ಮುಟ್ಟಿರೋದಿಲ್ಲ. ಯಾಕೆಂದ್ರೆ ನಿಮಗೆ ಪರೀಕ್ಷೆಯ ಭಯ ಇರುತ್ತೆ. ಆದ್ರೆ ನೀವು HbA1c ಪರೀಕ್ಷೆ ಮಾಡಿಸಿದ್ರೆ ನೀವು ಆಲ್ಫೋನ್ಸೋ ಮಾವಿನ ಹಣ್ಣನ್ನ ಎಷ್ಟು ತಿಂದಿದ್ದೀರಿ ಅಂತ ಇದರಲ್ಲಿ ಕಂಡು ಬರುತ್ತೆ. ಹಾಗೆ ಇದು ನಿಮ್ಮ ರೀಡಿಂಗ್ ಅಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಯಾಕೆಂದ್ರೆ ಇದು 3 ತಿಂಗಳ ಸರಾಸರಿ. 5.6 ವರೆಗೂ ಇದು ನಾನ್ ಡಯಾಬಿಟಿಕ್, 5.7 to 6.4 ಇಸ್ ಪ್ರೀ ಡಯಾಬಿಟಿಕ್, ಮತ್ತೆ 6.5 ಮೇಲಿದ್ರೆ ಇದು ಡಯಾಬಿಟಿಕ್. ಫಾಸ್ಟಿಂಗ್ ಇನ್ಸುಲಿನ್. ಇನ್ಸುಲಿನ್ ಪ್ರತಿರೋಧನೆ ಮತ್ತು ಮುಂಬರುವ ಡಯಾಬಿಟಿಸ್ ತೋರಿಸುವ ಒಂದು ಬದಲಿ ಸೂಚಕ. ಉಪವಾಸ ಇದ್ದಾಗ ಇನ್ಸುಲಿನ್ ಮಟ್ಟ ಕಡಿಮೆ ಇರಬೇಕು, ಅಂದ್ರೆ 0ಯ ಮಟ್ಟಕ್ಕಿರಬೇಕು ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ. ಇದು 10ರ ತನಕ ಹೋಗ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾದರೆ ಅದನ್ನ ಪ್ರೀ ಡಯಾಬಿಟಿಸ್ ಅಂತ ಕರೀತಾರೆ. ಅದಕ್ಕೆ ನೀವು ಈ 2 ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೇಬೇಕು. ಮೈಸೂರಿನಲ್ಲಿ ಈ ಪರೀಕ್ಷೆಗಳನ್ನ ರಿಯಾಯಿತಿ ದರದಲ್ಲಿ ಮಾಡಲು ಲ್ಯಾಬ್ಗಳನ್ನ ತೆರೆಯಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಮಹಾರಾಷ್ಟ್ರ ಮತ್ತು ಚೆನ್ನೈನಲ್ಲಿ ಒಳ್ಳೊಳ್ಳೆ ಲ್ಯಾಬ್ಗಳಿವೆ. ಇಲ್ಲಾಂದ್ರೆ ಈ ಪರೀಕ್ಷೆಗೆ ಸರಾಸರಿ 1300 1400 ರೂಪಾಯಿ ಖರ್ಚಾಗುತ್ತೆ. ಆದರೆ ನಮ್ಮ ಜೊತೆ ಭಾಗಿಯಾಗಿರೋ ಲ್ಯಾಬ್ಗಳು ನಮಗೆ ಈ ಚಳುವಳಿಯಲ್ಲಿ ನೆರವು ನೀಡಲು ಬಯಸ್ತಾ ಇದ್ದಾರೆ. ಕೆಲವು ಕಡೆ 600 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದಾರೆ, ಅತ್ಯಂತ ಕಡಿಮೆ ರೇಟಿಗೆ ಮಾಡ್ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಯಾವುದಾದ್ರೂ ಲ್ಯಾಬನ್ನು ವಿಚಾರಿಸಿ ನಿಮಗೆ ಅದರ ಮಾಹಿತಿಯನ್ನು ನಾವು ಕೊಡ್ತೀವಿ. ಆದರೆ ನೀವು ಯಾವುದೇ ಲ್ಯಾಬಲ್ಲಿ ಹೋಗಿ ಮಾಡಿಸ್ಕೋಬಹುದು, ಏನು ತೊಂದರೆ ಇರಲ್ಲ. ನನ್ನ ಹೇಳಿಕೆಗೆಲ್ಲ ಏನಾದರೂ ಒಂದು ಆಧಾರ ಇರಲೇಬೇಕಲ್ವಾ? ಆಯುರ್ವೇದ ಹೇಳುತ್ತೆ ದೋಕಾಲ ಭುಂಜತಿ, ಅಂದರೆ ದಿನದಲ್ಲಿ 2 ಬಾರಿ ಊಟ ಮಾಡಿ. ಆಯುರ್ವೇದ ತಿಳಿಸುತ್ತೆ ಅಗ್ನಿ ಇದ್ದಾಗ, ಅಂದರೆ ಹಸುವು ಇದ್ದಾಗ ನೀವು ಆಹಾರವನ್ನು ಸೇವಿಸಿ ಅಂತ. ಇದನ್ನು ಆಯುರ್ವೇದ ಹೇಳುತ್ತೆ. ಹಾಗೆ ವೇದಗಳಲ್ಲಿ ಹೇಳಿದ್ದಾರೆ ದಿನದಲ್ಲಿ 2 ಹೊತ್ತು ತಿನ್ನೋನು ಉಪವಾಸದ ಫಲವನ್ನು ಪಡಿತಾನೆ ಅಂತ. ಜೈನರಲ್ಲಿ ಒಂದು ಪದ್ಧತಿ ಇದೆ, ವ್ಯಾಸನ ಅಂತ. ಬಿ ಆಸನ ಅಂದರೆ 2 ಹೊತ್ತು ಕುಳಿತು ತಿನ್ನುವುದು ಅಂತ ಅರ್ಥ. ಅಲ್ಲದೆ ಈ ಜೈನರಲ್ಲಿ 48 ನಿಮಿಷಗಳನ್ನು ಕೊಟ್ಟಿದ್ದಾರೆ ಊಟವನ್ನು ಮಾಡಿ ಮುಗಿಸೋದಿಕ್ಕೆ. ಗೌತಮ ಬುದ್ಧನು ತಮ್ಮ ಶಿಷ್ಯರಿಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಆರೋಗ್ಯವಾಗಿರ್ಬೇಕಾದ್ರೆ ಡಿನ್ನರನ್ನ ಬಿಟ್ಟುಬಿಡಿ, ಅಂದ್ರೆ 1 ಹೊತ್ತು ಭೋಜನ ಮಾಡಿ. ಹಾಗೆ ಡಾಕ್ಟರ್ ಹರ್ಬರ್ಟ್ ಶೆಲ್ಟನ್ ಅವರು ಬರೆದ ಪುಸ್ತಕದಲ್ಲಿ ಏನ್ ತಿಳಿಸಿದ್ದಾರೆ ಅಂತ ಹೇಳಿದ್ರೆ, ಈ ಗ್ರೀಕರು ಪ್ರಪಂಚದ ಅತ್ಯಂತ ಆರೋಗ್ಯವಂತರು ಎಂದು ಬರೆದಿದ್ದಾರೆ. ಅವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಫಿಟ್ ಆಗಿರ್ತಾರೆ ಅಂತ. ಯಾಕಂದ್ರೆ ಅವರು ದಿನಕ್ಕೆ 2 ಬಾರಿ ಮಾತ್ರ ಆಹಾರವನ್ನು ಸೇವಿಸ್ತಾರೆ. ಹಾಗೆ ಸಂತರು ಏನು ಹೇಳಿದ್ದಾರೆ? ಅವ್ರು ಹೇಳಿದ್ದಾರೆ, ಯಾರು 1 ಹೊತ್ತು ಊಟ ಮಾಡ್ತಾನೋ ಅವನು ಯೋಗಿ ಅಂತ. 2 ಹೊತ್ತು ತಿನ್ನೋವನು ಭೋಗಿ, 3 ಹೊತ್ತು ತಿನ್ನೋವನು ರೋಗಿ. ಮೈಸೂರಿನ ಪ್ರಾಜ್ಞವಂತರು ಇವತ್ತಿಲ್ಲಿಗೆ ಬಂದಿದ್ದಾರೆ. ಅದಕ್ಕೆ 1.5 ಗಂಟೆ ಉಪನ್ಯಾಸದ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು. ನಿಮಗೆ ಎಲ್ಲ ತಿಳಿದಿದೆ, ಆದರೆ ಅದರಂತೆ ನಡೆಯೋದಿಲ್ಲ. ಅದೇ ಒಂದು ದೊಡ್ಡ ತೊಂದರೆ ಆಗಿದೆ. ಅಲ್ಲೇ ಇರೋದು ಸಮಸ್ಯೆ. ಸಂತರು ಅದೇ ರೀತಿ ಹೇಳಿದ್ದಾರೆ, ವೇದದಲ್ಲೂ ಅದೇ ರೀತಿ ಹೇಳಿದೆ, ಆಯುರ್ವೇದದಲ್ಲೂ ಅದೇ ರೀತಿ ಹೇಳಿದೆ. ಆದರೆ ಅವ್ರು ಹೇಳಿರೋದನ್ನ ನಾವು ಫಾಲೋ ಮಾಡೋದಿಲ್ಲ. ಅದೇ ಸಮಸ್ಯೆ ಆಗಿರೋದು. ನಾನು ಪ್ರಪಂಚದಲ್ಲಿರೋ ಎಲ್ಲ ದೇವದೇವಿಯರ ಚಿತ್ರಗಳನ್ನ ನೋಡಿದ್ದೇನೆ. ಆದರೆ ಯಾವುದೇ ಧರ್ಮದ ದೇವರಿಗೆ ಹೊಟ್ಟೆ ಅನ್ನೋದು ಖಂಡಿತ ಬಂದಿಲ್ಲ. ಎಲ್ಲ ತೆಳು ಹೊಟ್ಟೆಯವರೇ. ಮತ್ತೆ ಶಂಕರನಂತಹ ದೇವರಿಗೆ
ಸಿಕ್ಸ್ ಪ್ಯಾಕ್ ಕೂಡ ಇದೆ. ಆದರೆ ರಾಕ್ಷಸರು ನೋಡಿ, ರಾಕ್ಷಸರಿಗೆ ಹೊಟ್ಟೆ ಇದೆ. ಅಂದ್ರೆ ಬೊಜ್ಜು ಇರುವಂಥವರಿಗೆ ಯಾವುದೇ ಸಾಮಾಜಿಕ ಸ್ಥಾನಮಾನ ಇರಲ್ಲ ಅಂತ. ನೀವನ್ಕೋಬಹುದು, ನಾವು 21ನೇ ಶತಮಾನದವರು ಹಳೆ ವಿಷಯಗಳನ್ನು ಯಾಕೆ ನಮಗೆ ತೋರಿಸ್ತೀರಿ ಅಂತ. ನಿಮಗೊಂದು ಸಂಶೋಧನೆ ದಾಖಲೆಯನ್ನು ನಾನು ತೋರಿಸ್ತೀನಿ. ಇದನ್ನು ಬರೆದವರು ರಿಚರ್ಡ್ ಮತ್ಸೋನ್, ಮೀಲ್ ಫ್ರೀಕ್ವೆನ್ಸಿ ಅಂಡ್ ಟೈಮಿಂಗ್ ಇನ್ ಹೆಲ್ತ್ ಅಂಡ್ ಡಿಸೀಸ್. ಏನು ಹೇಳಿದ್ದಾರೆ? ನಾನು ಪ್ರತಿಯೊಂದನ್ನು ಹೇಳೋಕ್ಕೋಗಲ್ಲ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಆಧುನಿಕ ಸಮಾಜಗಳ ಸಾಮಾನ್ಯ ತಿನ್ನುವ ವಿಧಾನ ಪ್ರತಿದಿನ 3 ಊಟ ಮತ್ತು ತಿಂಡಿಗಳು ವಿಕಸನೀಯ ದೃಷ್ಟಿಕೋನದಿಂದ ಅಸಹಜವಾಗಿದೆ ಅಂತ ತಿಳಿಸಿದ್ದಾರೆ. ಮತ್ಸೋನ್ ಹೇಳಿದ್ದಾರೆ, ಮನುಷ್ಯ ಮೊದಲು ಭೂಮಿಗೆ ಬಂದಾಗ ಬೇಟೆಯಾಡಿ ಆಹಾರವನ್ನು ಸೇವಿಸ್ತಾ ಇದ್ದ ಅಂತ. ಅವನಿಗೆ ಈ ದಿನ ಒಂದು ಬೇಟೆ ಸಿಕ್ತು ಅಂತ ಹೇಳಿದ್ರೆ ಮತ್ತೆ ಅವನಿಗೆ ಸಿಗೋದು 8-10 ದಿನಗಳ ನಂತರ ಆಗ್ತಾ ಇತ್ತು. ಆಗ ಏನಾಗ್ತಾ ಇತ್ತು? ಸ್ರವಿಸುತ್ತಿದ್ದ ಇನ್ಸುಲಿನ್ ಹಾಗೆ ಕರಗಿ ಹೋಗ್ತಾ ಇತ್ತು. ಹಾಗೆ ಅತಿಯಾಗಿ ತಿಂದು ಕೊಬ್ಬಿನಂಶವನ್ನ ಬೆಳೆಸ್ಕೊಳ್ತಾ ಇದ್ರು. ಹಾಗೆ ನಂತರದ 8 ದಿನಗಳು ಅವನಿಗೇನು ತಿನ್ನೋದಕ್ಕೆ ಸಿಗ್ತಾನೆ ಇರಲಿಲ್ಲ, ಕೊಬ್ಬಿನಂಶ ಕರಗಿ ಹೋಗ್ತಾ ಇತ್ತು. ಹಾಗೆ ಇವತ್ತು ಸಹ ಯಾವುದೇ ಬೇಟೆಗಾರರ ಒಂದು ವಂಶವನ್ನು ನೋಡಿ ಯಾರಿಗೂ ಹೊಟ್ಟೆ ಅನ್ನೋದು ಇರೋದೇ ಇಲ್ಲ. ಎಲ್ಲರೂ ತೆಳು ಹೊಟ್ಟೆಯವರೇ ಆಗಿರ್ತಾರೆ. ನಮಗೆ ಯಾಕೆ ಹೊಟ್ಟೆ ಬಂದಿದೆ ಅಂದರೆ, ನಮಗೆ ವಿಶ್ವಾಸವಿದೆ, ನಮಗೆ ಬೇಕು ಅಂದಾಗ ತಿನ್ನಕ್ಕೆ ಬೇಕಾದ ಸಿಗುತ್ತೆ. ಲಂಚು, ಡಿನ್ನರು, ಎಕ್ಸೆಟ್ರಾ ಎಕ್ಸೆಟ್ರಾ. ಡಯಾಬಿಟಿಸ್ ಇರೋರಿಗೆ ಒಂದು ಮಾತಿದೆ, ಔಷಧಿಗಿಂತ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋದು ಉತ್ತಮ ಅಂತ. ಮತ್ತೆ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಸರಿಸಿದೆ. ಅವ್ರೇನ್ ಮಾಡಿದ್ರು? ಅವರೊಂದು ಸಂಶೋಧನೆ ಮಾಡಿದ್ರು. ಅವರು ಪ್ರೀ ಡಯಾಬಿಟಿಕ್ ಜನರನ್ನ, ಅಂದ್ರೆ HbA1c 5ರಿಂದ 6, 6ರಿಂದ 4 ಇರುವಂಥವ್ರನ್ನ, ಅಂದ್ರೆ 3234 ಜನ 2 ಗುಂಪಾಗಿ ಭಾಗ ಮಾಡಿದ್ರು. ಒಂದು ಗುಂಪಿಗೆ ಮೆಟ್ಫಾರ್ಮಿನ್ ಔಷಧಿ ಕೊಟ್ರು, ಅಂದ್ರೆ ಯಾವುದೋ ಕೆಲವು ಔಷಧಿಗಳನ್ನ ಕೊಟ್ರು. ಮತ್ತೆ ಇನ್ನೊಂದು ಗುಂಪಿಗೆ ಔಷಧಿಯನ್ನ ಕೊಡ್ಲಿಲ್ಲ, ಡಯಟ್ ಮತ್ತೆ ವ್ಯಾಯಾಮ ಮಾತ್ರ ನೀಡಿದ್ರು. ಏನಾಯ್ತು? ಯಾರು ಮೆಟ್ಫಾರ್ಮಿನ್ ಅದನ್ನ ತಗೊಂಡ್ರೋ ಅವ್ರಿಗೆ 40% ಡಯಾಬಿಟಿಸ್ ಬರೋ ಸಾಧ್ಯತೆ ಕಮ್ಮಿ ಆಯ್ತು. ಆದರೆ ಇನ್ನೊಂದು ಗುಂಪಿಗೆ ಜೀವನ ಶೈಲಿಯನ್ನು ಬದಲಾಯಿಸಿದಾಗ ಅವರಿಗೆ 58% ಡಯಾಬಿಟಿಸ್ ಬರುವ ಸಾಧ್ಯತೆ ಕಡಿಮೆ ಆಯಿತು. ಅಂದ್ರೆ 18% ಜಾಸ್ತಿ ತಿಳಿಸುತ್ತೆ ಜೀವನ ಶೈಲಿ ಬದಲಾಯಿಸಿದಾಗ ಸಿಗೋ ಪ್ರಯೋಜನವನ್ನ, ಅದು ಔಷಧಿ ಇಲ್ದೇನೆ. ಈ ಡಯಟ್ನೊಂದಿಗೆ ನಡಿಗೆ ಅಂತ ಸರಳ ವ್ಯಾಯಾಮವನ್ನು ಸೂಚಿಸುತ್ತೆ. 4.5 ಕಿಲೋಮೀಟರ್ 45 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ. ಇತರ ಆಯ್ಕೆ ಅಂದ್ರೆ ಸೈಕಲ್ ತುಳಿಯೋದು ಅಥವಾ ಈಜೋದು. ಅಂದ್ರೆ ವ್ಯಾಯಾಮವನ್ನ 45 ನಿಮಿಷ ಸತತವಾಗಿ ಮಾಡಲೇಬೇಕು. ಯಾಕೆಂದ್ರೆ ಮೊದಲ 20 ನಿಮಿಷದಲ್ಲಿ ನಿಮ್ಮ ಗ್ಲೂಕೋಸ್ ಹುರಿದು ಹೋಗುತ್ತೆ, ನಂತರ ಕೊಬ್ಬು ಕರಗಕ್ಕೆ ಶುರು ಆಗುತ್ತೆ. ಅದರಿಂದ ನೀವು 45 ನಿಮಿಷ ನಡಿಲೇಬೇಕಾಗುತ್ತೆ. ನಾಳೆ ನನಗೆ ಮತ್ತಾರೋ ಫೋನ್ ಮಾಡಬಹುದು, ಡಾಕ್ಟ್ರೇ ನಾನು ಸ್ಕಿಪ್ಪಿಂಗ್ ಮಾಡಬಹುದಾ ಅಂತ. ನಾನು ಕೇಳ್ತೀನಿ, ಮೇಡಮ್ ನಿಮ್ಮ ವಯಸ್ಸೆಷ್ಟು? 56. ಎಷ್ಟು ವೆಯ್ಟ್ ಇದ್ದೀರಾ? 85 kg. ಆಗ ನಾನು ಹೇಳ್ತೀನಿ, ಮೇಡಮ್ ನಿಮ್ಮ ಫ್ಲೋರಿಂಗು ಅಥವಾ ಟೈಲ್ಸ್ ಗಟ್ಟಿ ಇದ್ರೆ ನೀವು ಶುರು ಮಾಡ್ಕೊಳ್ಳಿ ಅಂತ. ಅದಕ್ಕೆ ನೋವು ಗಾಯ ಉಂಟು ಮಾಡುವಂಥ ವ್ಯಾಯಾಮ ಖಂಡಿತ ಮಾಡಕ್ ಹೋಗ್ಬೇಡಿ. ನಡಿಗೆ ಅತ್ಯಂತ ಸರಳ ವ್ಯಾಯಾಮ, ಯಾರು ಬೇಕಾದರೂ ಮಾಡಬಹುದು. ತುಂಬಾ ಸುಲಭ. ಎಷ್ಟೇ ವಾಕ್ ಮಾಡಿ ಏನಾಗಲ್ಲ. ಅದು ವಾರಕ್ಕೆ 5 ದಿನ ವಾಕ್ ಮಾಡಿ. ನೀವು 7 ದಿನ ವಾಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ವಾಕ್ ಸ್ಟಾರ್ಟ್ ಮಾಡಿದ್ರೆ 5 ದಿನ ಅನ್ಕೊಂಡು ಖಂಡಿತ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ 2 ದಿನ ನೀವು ಹೋಗ್ದೇನೆ ಬಂಕ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ 7 ದಿನ ಪ್ಲಾನ್ ಮಾಡಿ 5-6 ದಿನ ನೀವು ವಾಕ್ ಮಾಡಬಹುದು. ಮತ್ತೆ ವ್ಯಾಯಾಮ ಮಾಡೋದಕ್ಕೆ ಇಂಥದೇ ಟೈಮ್ ಅಂತ ಇಲ್ಲ, ಯಾವಾಗ ಬೇಕಾದ್ರೂ ನೀವು ವ್ಯಾಯಾಮ ಮಾಡಬಹುದು. ಇದಕ್ಕೇನಾದ್ರೂ ವೈಜ್ಞಾನಿಕ ಪುರಾವೆ ಇದೆಯಾ? ಗೂಗಲ್ನಲ್ಲಿ ಡಾಕ್ಟರ್ ದೀಕ್ಷಿತ್ ರಿಸರ್ಚ್ ಪೇಪರ್ ಅಂತ ಟೈಪ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ. ಇದು 6 ತಿಂಗಳ ಫಾಲೋ ಅಪ್ ಆನ್ ಈಟಿಂಗ್ ಫ್ರೀಕ್ವೆನ್ಸಿ ಅಂಡ್ ಡಯಟ್ ಲಾಸ್ ಪ್ರಚಾರದ ಅಂಗವಾಗಿತ್ತು. ಇದು ಪಬ್ಲಿಷ್ ಆಗಿತ್ತು. ಏನು ಹೇಳುತ್ತೆ ಅಂತ ಹೇಳಿದ್ರೆ, 428 ಜನರನ್ನ ಫಾಲೋ ಅಪ್ ಮಾಡಲಾಯಿತು 6 ತಿಂಗಳಲ್ಲಿ ಅಂತ. ಅಂದ್ರೆ ಸರಾಸರಿ ತೂಕ ನಷ್ಟ 6.8 kg. 6 ತಿಂಗಳಲ್ಲಿ 3ರಿಂದ 22 kg ವರೆಗೆ. ಕೆಲವರಿಗೆ 22 kg ಕಮ್ಮಿ ಆಯಿತು, ಕೆಲವರಿಗೆ 3 kg ಕಮ್ಮಿ ಆಯಿತು, ಆದರೆ ವೆಯ್ಟ್ ಕಮ್ಮಿ ಆಯಿತು. ನಾನಿದನ್ನ ಜೀವನ ಬದಲಿಸುವ ಅನುಭವ ಅಂತ ಹೇಳಿದೆ. ಯಾಕೆ? ಒಬ್ಳು ಹುಡುಗಿ ಇದ್ಲು, ಅವಳು 83 kg ತೂಕ ಇದ್ಲು, 83 kgs. ಅವಳು 25 kg ತೂಕವನ್ನ ಇಳಿಸ್ಕೊಂಡ್ಲು. ಅವಳ ಜೀವನ ಶೈಲಿಯೇ ಬದಲಾಯಿತು. ಏನಾಯ್ತು ಅಂದ್ರೆ, ನೆಕ್ಸ್ಟ್ ಮಂತ್ ಅವಳಿಗೆ ಮದುವೆ ಆಯಿತು. ಅತಿಯಾದ ತೂಕ ಇದ್ದಿದ್ರಿಂದ ಅವಳಿಗೆ ಮದುವೆ ಆಗಿರಲಿಲ್ಲ. ಇದು ಒಂದೇ ವಿಧಾನ ನಿಮ್ಮ ಹೊಟ್ಟೆಯನ್ನ ಕರಗಿಸ್ಕೊಳ್ಳೋದಿಕ್ಕೆ. ಬೊಜ್ಜನ್ನ ಮೊದಲು ಕರಗಿಸ್ಕೋಬೇಕು. ಎಷ್ಟು? 3.5 ಸೆಂಟಿಮೀಟರ್ 6 ತಿಂಗಳಲ್ಲಿ. ಎಷ್ಟು? 1ರಿಂದ 10 ಸೆಂಟಿಮೀಟರ್ ತನಕ. ಬೇರೆ ಯಾವುದೇ ವ್ಯಾಯಾಮ ಆಗಿರಬಹುದು, ಜಿಮ್ ಆಗಿರಬಹುದು, ಪ್ರೋಟೀನ್ ತೆಗೆದುಕೊಂಡ್ರೂ ಸಹ ಮೊದಲು ನಿಮ್ಮ ಕೆನ್ನೆಗಳು ಒಳಗಡೆ ಹೋಗುತ್ತವೆ. ಆಮೇಲೆ ಜನಗಳು ಕೇಳಕ್ ಶುರು ಮಾಡ್ತಾರೆ,
ಏನಪ್ಪ ಮನೇಲಿ ಏನಾದರೂ ತೊಂದರೆ ಇದೆಯಾ ಅಂತ, ಇಲ್ಲ ಆಫೀಸಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ. ಆದರೆ ಈ ಡಯಟ್ನಲ್ಲಿ ನಿಮಗೆ ಆ ರೀತಿ ತೊಂದರೆ ಕಾಣಿಸೋದಿಲ್ಲ, ನಿಮ್ಮ ಕೆನ್ನೆಗಳು ಒಳಗೆ ಹೋಗೋದಿಲ್ಲ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನೊಂದು ಪೇಪರ್ನಲ್ಲಿ ಪ್ರಕಟಣೆಯಾಗಿದೆ ಡಯಾಬಿಟಿಸ್ನ ಹೇಗೆ ತಡಿಬಹುದು ಅಂತ. ಒಬ್ಬ ಆಯುರ್ವೇದಿಕ್ ಡಾಕ್ಟ್ರು ನನ್ನ ಹತ್ರ ಬಂದರು. ಅವ್ರ ಫಾಸ್ಟಿಂಗ್ ಇನ್ಸುಲಿನ್ 24.4 ಇತ್ತು. ಅವರು ಡಯಟನ್ನು 1 ವರ್ಷದಿಂದ ಪಾಲಿಸ್ತಾ ಇದ್ರಂತೆ. ಫಾಸ್ಟಿಂಗ್ ಇನ್ಸುಲಿನ್ 5.4 ಕಡಿಮೆ ಆಯಿತು, 6 kg ತೂಕನೂ ಕಡಿಮೆ ಆಯಿತು. ನಿಜ ಜೀವನದಲ್ಲಿ ಇದರ ಅರ್ಥವೇನು? ಡಯಟ್ ಶುರು ಮಾಡೋ ಮುಂಚೆ ಇವರ ಶರೀರಕ್ಕೆ ಫಾಸ್ಟಿಂಗ್ ಸ್ಥಿತಿಯಲ್ಲಿ 24.4 ಯೂನಿಟ್ ಬೇಕಾಗ್ತಿತ್ತು ಡಯಟ್ ಪ್ಲಾನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ. ಈಗ ಅದ್ರ ಕೆಲಸ 5 ಯೂನಿಟ್ಗಳಲ್ಲಿ ಮುಗಿತಾ ಇದೆ. ಅಂದ್ರೆ ಇನ್ಸುಲಿನ್ನ ಸಂವೇದನಾಶೀಲತೆ ಹೆಚ್ಚಾಗಿದೆ ಅಂತ, ಪ್ರತಿರೋಧ ಕಡಿಮೆ ಆಗಿದೆ, ಅಂದ್ರೆ ಡಯಾಬಿಟಿಸ್ ತಡೆಗಟ್ಟಲಾಗಿದೆ ಅಂತ ಅರ್ಥ. ಡಯಾಬಿಟಿಸ್ ರಿವರ್ಸ್ ಮಾಡಬಹುದಾ ಅಂತ ಇನ್ನೊಂದು ಅಧ್ಯಯನ ಶುರು ಮಾಡಿದ್ವು. 48 ಮಂದಿ ಮೇಲೆ ಪ್ರಯೋಗ ಮಾಡಿದ್ವು. ಅವರೆಲ್ಲರೂ ಪ್ರೀ ಡಯಾಬಿಟಿಕ್, ಯಾವುದೇ ಔಷಧ ಇಲ್ಲ, ದಿನಕ್ಕೆ 2 ಸಲ ಊಟ, 45 ನಿಮಿಷ ವಾಕಿಂಗು. ರಿಸಲ್ಟ್ ಏನಾಯ್ತು? 3 ತಿಂಗಳ ನಂತರ ಯಾರಿಗೂ ಡಯಾಬಿಟಿಸೇ ಇರಲಿಲ್ಲ. ಪ್ರೀ ಡಯಾಬಿಟಿಕ್ ಅಂತ ನಾಳೆ ನಿಮ್ಮ ರಕ್ತದ ಪರೀಕ್ಷೆಯಲ್ಲಿ ಬಂದರೆ ಯಾವುದೇ ಡಾಕ್ಟರ್ ಹತ್ರ ಹೋಗಬೇಡಿ. ಈ ಡಯಟ್ ಪ್ಲಾನ್ನ 3 ತಿಂಗಳು ಫಾಲೋ ಮಾಡಿ, ಖಂಡಿತ ನಿಮಗೆ ಡಯಾಬಿಟಿಸ್ ಬರೋದೇ ಇಲ್ಲ. ಬರೀ 3 ತಿಂಗಳು ಮಾಡಿ ಸಾಕು. ಡಯಾಬಿಟಿಸ್ ರಿವರ್ಸ್ ಮಾಡುತ್ತಾ ಅಂತ ಇನ್ನೊಂದು ಪ್ರಕಟಣೆ ಬಂತು. ಇದು ಪ್ರೊಫೆಸರ್ ಶ್ಯಾಮ್ ಲಾತೂರ್ನವರು. ಮದ್ದು ಜನವರಿ 2017ರಲ್ಲಿ ಅವರಿಗೆ ಡಯಾಬಿಟಿಸ್ ಇದೆ ಅಂತ ತಿಳಿದು ಬಂತು. HbA1c 10.1 ಮತ್ತು ಗರಿಷ್ಠ 5.6 ಅಂತ ಮುಂಚೆನೇ ಅವ್ರಿಗೆ ಹೇಳಿದ್ದೆ ನಾನು. ತೂಕ 86.5, ಸೊಂಟದ ಸುತ್ತಳತೆ 42 ಇಂಚ್ಗಳು, ಫಾಸ್ಟಿಂಗ್ ಶುಗರ್ 213 ಹಾಗೂ ಊಟದ ನಂತರ 283 ಇತ್ತು. ಅವ್ರಿಗೆ ಅವ್ರ ಡಾಕ್ಟ್ರು 3 ಔಷಧಿಗಳನ್ನು ಕೊಟ್ಟಿದ್ರು. ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ಔಷಧಿನೇ ಕೊಟ್ಟಿದ್ರು. ಅವ್ರು ನನಗೆ ಫೋನ್ ಮಾಡಿ ಕೇಳಿದ್ರು, ಇದರಿಂದ ನನಗೆ ಉಪಯೋಗ ಆಗುತ್ತಾ ಅಂತ. ನಾನು ಹೇಳಿದೆ ಖಂಡಿತ ಉಪಯೋಗ ಆಗುತ್ತೆ ಅಂತ. ಸಿನ್ಸಿಯರ್ ಆಗಿ ಮಾಡಿ ಅಂತ ಹೇಳಿದೆ. ಅವ್ರದನ್ನ ಕಂಟಿನ್ಯೂ ಮಾಡಿದ್ರು. 7 ತಿಂಗಳಲ್ಲಿ ಏನಾಯ್ತು? ಅವರ HbA1c ಮಟ್ಟ 5.3ಕ್ಕೆ ಬಂದ್ ನಿಲ್ತು. 10.1 ಇಂದ 5.3ಗೆ 7 ತಿಂಗಳಲ್ಲಿ ಬಂದ್ ನಿಲ್ತು. ಬ್ಲಡ್ ಶುಗರ್ 87ಕ್ಕೆ ಮತ್ತು ಊಟದ ನಂತರ 120ಕ್ಕೆ ಇಳಿತು. ಅವರು 14 kg ಇಳಿದ್ರು. ಸೊಂಟದ ಸುತ್ತಳತೆ 6.5 ಇಂಚ್ ಕಡಿಮೆ ಆಯಿತು. ಹಣನೂ ಖರ್ಚು ಮಾಡದೆ, ಔಷಧಿನೂ ತಗೊಳ್ದೇನೆ. ಅಂದ್ರೆ ಪ್ರೊಫೆಸರ್ 7 ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾದರು. ಸೊ ನಾಳೆ ನೀವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ, ಅವ್ರು ನಿಮ್ಗೆ ಔಷಧಿ ಕೊಡ್ತಾರೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನೀವು ನಮ್ಮ ಡಾಕ್ಟರ್ ಆಗಿ ಇದನ್ನ ನಾನು 1 ತಿಂಗಳು ಫಾಲೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನೀವು 1 ತಿಂಗಳು ಪ್ರಯತ್ನ ಮಾಡಿ, ನಿಮ್ಮ ಇನ್ಸುಲಿನ್ ಕಡಿಮೆ ಆಗುತ್ತೆ. ಆಗ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಔಷಧಿಗಳನ್ನ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಡಯಾಬಿಟಿಸ್ಗೆ. ಇದು ಮಾತ್ರ ನಿಜ. ಡಯಾಬಿಟಿಸ್ ಈ ಥರ ರಿವರ್ಟ್ ಆಗುತ್ತೆ. ತಿಳಿಯಲೇಬೇಕಾದ ವಿಷಯ, ಈ ದೇಶದಲ್ಲಿ ಡಯಾಬಿಟಿಸ್ ನಿರ್ಣಯ ಸೂಕ್ತ ರೀತಿಯಲ್ಲಿ ನಡೀತಿಲ್ಲ. ಯಾಕಂದ್ರೆ ಇದನ್ನ ಬ್ಲಡ್ ಶುಗರ್ ಜೊತೆಯಲ್ಲಿ ಮಾಡ್ತೀವಿ. ಇದನ್ನ HbA1c ಮಾಡಿಸಿದಾಗ 30% ಪ್ರೀ ಡಯಾಬಿಟಿಕ್ ಆಗಿರ್ತಾರೆ. ಪ್ರೀ ಡಯಾಬಿಟಿಕ್ ಆಗಿದ್ರೆ ಅಂಥವ್ರಿಗೆ ಔಷಧಿ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. 3 ತಿಂಗಳು ಫಾಲೋ ಮಾಡಿದ್ರೆ ಸಾಕು, ಅವರು ಡಯಾಬಿಟಿಸಿಂದ ಹೊರಗಡೆ ಬರ್ತಾರೆ. ಈ ವ್ಯವಸ್ಥೆನ ಪಾಲಿಸಿದ್ರೆ ಇಂಡಿಯಾ ಡಯಾಬಿಟಿಸ್ ಇರುವ ರಾಜಧಾನಿ ಅಂತ ಕರೆಸ್ಕೊಳ್ಳೋದು ನಿಂತು ಹೋಗುತ್ತೆ. ಇದು ಮಾತ್ರ ಸತ್ಯ. ಮತ್ತೊಂದು ವಿಷಯ, ಇದ್ರ ಉಪಚಾರ ತುಂಬಾನೇ ಆಗ್ತಿದೆ, ಓವರ್ ಟ್ರೀಟ್ ಆಗ್ತಾ ಇದೆ. ಯಾಕಂದ್ರೆ ಇದು ಜೀವನ ಶೈಲಿಯ ಅವ್ಯವಸ್ಥೆ. ಇದಕ್ಕೆ ಜೀವನ ಶೈಲಿಯೇ ಕಾರಣವಾಗಿದ್ರೆ ಅದರಲ್ಲೇ ಸರಿಪಡಿಸ್ಕೊಳ್ಬೇಕು. ಇದಕ್ಕೆ ಔಷಧಿಗಳ ಅವಶ್ಯಕತೆ ಬೇಕಾಗಿರೋದಿಲ್ಲ. ಡಯಾಬಿಟಿಸ್ ಇರೋರು ಕೈ ಎತ್ತಿದ್ರಲ್ಲ, ಏನಾದರೂ ಪ್ರಗತಿ ಕಂಡು ಬಂದಿದೆಯಾ? ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಕೇಳಿದ್ರು ಈ ಪ್ರಶ್ನೆಗೆ ಉತ್ತರ ಇದುವರೆಗೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಕ್ಯಾಂಪೇನ್ ಮಾಡಿದ್ವಿ, 1000 ಜನಗಳನ್ನ ಕೇಳಿದ್ವಿ. ಮತ್ತೆ ಅವನ್ನೆಲ್ಲ ಕೇಳಿದಾಗ ಏನಾದರೂ ಪ್ರೋಗ್ರೆಸ್ ಆಗಿದೆಯಾ ಅಂತ. ಅದರಲ್ಲಿ ಕೆಲವರು ಹೇಳಿದ್ರು, ಡಯಾಬಿಟಿಸ್ ಇದೆ ಅಂತ ತಿಳಿಸಿದಾಗ ಮೆಟ್ಫಾರ್ಮಿನ್ 500 mg ಕೊಟ್ರು ಅಂತ. 2 ವರ್ಷದ ನಂತರ ಅದು 1000ಗೆ ಹೋಗುತ್ತೆ. 4 ವರ್ಷದ ನಂತರ ಇನ್ನೊಂದು ಮೆಡಿಸನ್ ಸೇರಿಸಿದ್ರು. 10 ವರ್ಷದ ನಂತರ ಇನ್ಸುಲಿನ್ ಶುರು ಮಾಡಿದ್ರು. 15 ವರ್ಷ ಆದ್ಮೇಲೆ ಕಿಡ್ನಿ ಡ್ಯಾಮೇಜ್ ಆಯ್ತು. 20 ವರ್ಷದ ನಂತರ ರೆಟಿನಾ ಡ್ಯಾಮೇಜ್ ಆಯ್ತು. ಇಲ್ಲಿ ಕೈ ಎತ್ತಿದವರಲ್ಲಿ ಏನಾದರೂ ಈ ವಿಷಯದ ಬಗ್ಗೆ ಹೇಳೋದಿದೆಯಾ? ಈ ಒಂದು ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರಲ್ಲೂ ಇದೇ ರೀತಿ ನಡೀತಾ ಇರುತ್ತೆ. ನಿಮಗೆ ಒಳ್ಳೆ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಡಾಕ್ಟರ್ ನಿಮಗೆ ಮಾತ್ರ ಹಾಗೆ ಟ್ರೀಟ್ ಮಾಡ್ತಾರೆ ಅನ್ಕೋಬೇಡಿ, ಅವ್ರಿಗೂ ಹಾಗೆ ಟ್ರೀಟ್ ಮಾಡ್ಕೋತಾರೆ. ಅಂದ್ರೆ ಡಯಾಬಿಟಿಸ್ ಇರೋ ಡಾಕ್ಟ್ರು ಕೂಡ ಇದೇ ದಾರಿಯಲ್ಲಿದ್ದಾರೆ ಅಂತ ಅರ್ಥ. ಯಾಕಿದ್ದಾರೆ? ಅದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ಇದಕ್ಕೆ ನಮ್ಮ ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿಸ್ಕೊಟ್ಟ ವಿಷಯಗಳು. ಏನ್ ಕಲಿಸ್ಕೊಟ್ರು? ಡಯಾಬಿಟಿಸ್ ಗುಣವಾಗದೇ ಇರೋಂಥ ಕಾಯಿಲೆ, ಅದು ಹರಡ್ತಾನೇ ಇರುತ್ತೆ. ಅದಕ್ಕಿರೋದು ಒಂದೇ ದಾರಿ ಅಂತ ಹೇಳಿದ್ರೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಬೇಕು, ಬರ್ದೇ ಇರೋ ಥರ ನೋಡ್ಕೊಳ್ಬೇಕು. ಆಗೇನ್ ಗೊತ್ತಾಗುತ್ತೆ ಡಾಕ್ಟರ್ ಮತ್ತು ಪೇಷಂಟು ಒಂದೇ ಹಾದಿಲಿದ್ದಾರೆ ಅಂತ. ಡಾಕ್ಟ್ರು ಪೇಷಂಟ್ಗೂ ಇಬ್ರಿಗೂ ಗೊತ್ತಿರುತ್ತೆ ಇದು ಕಡಿಮೆ ಆಗದಿರೋಂಥ ಕಾಯಿಲೆ ಅಂತ. ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು ಅಂತ.
ಇದೇ ನಮ್ಮ ಜೀವನ, ನಾವು ಜೀವನ ಪರ್ಯಂತ ಹೀಗೆ ಔಷಧಿಗಳನ್ನ ತಗೊಳ್ತಾನೇ ಇರಬೇಕು ಅಂತ ಈ ರೀತಿನೇ ಅನ್ಕೊಂಡಿರ್ತಾರೆ. ಅಂದ್ರೆ ಅವರಿಬ್ರು ಈ ಡಯಾಬಿಟಿಸ್ ಅನ್ನೋ ಮ್ಯಾಚ್ನಲ್ಲಿ ಈ ಮ್ಯಾಚು ಡ್ರಾ ಆದ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ. ಡ್ರಾ ಆಗಬೇಕು ಅಂತ ನೀವು ಆಟ ಆಡಕ್ ಹೋದ್ರೆ ಆ ಮ್ಯಾಚ್ನಲ್ಲಿ ನೀವು ಖಂಡಿತ ಸೋಲ್ತೀರಾ. ಇದು ಯಾವುದೇ ಆಟದ ಒಂದು ನಿಯಮ. ಇದರಿಂದಲೇ ಈ ದೇಶದಲ್ಲಿ ನಾವು ಡಯಾಬಿಟಿಸ್ ವಿರುದ್ಧ ಮ್ಯಾಚನ್ನ ಸೋಲ್ತಾ ಇದ್ದೀವಿ. ಆದ್ರಿಂದ ಡಾಕ್ಟ್ರು ಮತ್ತೆ ಪೇಷಂಟ್ಗಳು ತಮ್ಮ ಮನಸ್ಥಿತಿಗಳನ್ನ ಬದಲಾಯಿಸ್ಕೋಬೇಕಾಗಿದೆ. ಹೌದು, ಖಂಡಿತ ಬದಲಾಯಿಸ್ಕೋಬೇಕು. ಒಂದು ವೈದ್ಯಕೀಯ ಪತ್ರಿಕೆಯಲ್ಲಿ ಬರೆದಿದ್ದೇನೆ, ಡಯಾಬಿಟಿಸ್ ಗುಣಪಡಿಸೋ ಸರಿಯಾದ ದಾರಿ ಇದೆಯಾ ಅಂತ. ಯಾವಾಗ ಈ ಡಯಟ್ ಪ್ಲಾನ್ ಯಶಸ್ವಿ ಆಯ್ತೋ ಪುಸ್ತಕಗಳನ್ನ ಹೊರಗಡೆ ತರಕ್ ಶುರು ಮಾಡಿದೆ. ಈ ಡಯಟ್ ಪ್ಲಾನ್ ವರ್ಕೌಟ್ ಆಯ್ತು ಅಂತ ಆವಾಗ ನನಗೆ ಅರ್ಥ ಆಯ್ತು. ಈ ಡಯಟ್ ಪ್ಲಾನ್ ಮೇಲೆ ಎಷ್ಟೋ ಪುಸ್ತಕಗಳನ್ನು ಬರೆದೆ. ಎಫರ್ಟ್ಲೆಸ್ ವೆಯ್ಟ್ ಲಾಸ್, ಬಿನಾಪ್ರಾಯಸ್ ವೆಯ್ಟ್ ಲಾಸ್ ಅಂಡ್ ವಿನಾಸಾಯಸ್ ವೆಯ್ಟ್ ಲಾಸ್. ಶೀಘ್ರದಲ್ಲೇ ಇದರ ಕನ್ನಡ ಎಡಿಷನ್ ಕೂಡ ದೊರೀತಾ ಇದೆ. ಕೆಲವು ಯಶಸ್ವಿ ಕಥೆಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ. ರೂಪಲ್ ಮಣಿ 3 ತಿಂಗಳಲ್ಲಿ 7 kg ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. HbA1c 6.1ರಿಂದ 5.4 ಇಳಿತು. ಮತ್ತೆ ಪ್ರೀ ಡಯಾಬಿಟಿಕ್ ಇಂದ ನಾನ್ ಡಯಾಬಿಟಿಕ್. ಜಿತೇಂದ್ರ ವಘೇಲಾ 4 ತಿಂಗಳಲ್ಲಿ 12 kg ತೂಕ ಕಳ್ಕೊಂಡ್ರು. HbA1c 6.3ರಿಂದ 6.1 ಇಳಿತು. ಆಕಾಶ್ ಕಾಂಬ್ಳೆ HbA1c 11.7ರಿಂದ 8 ಇಳಿತು ಬರೀ 3 ತಿಂಗಳಲ್ಲಿ. 11 kg ತೂಕನೂ ಕಡಿಮೆ ಆಯಿತು. ಸೊಂಟ ಸುತ್ತಳತೆ 7 ಸೆಂಟಿಮೀಟರ್ ಕಡಿಮೆ ಆಯಿತು. ವಿನಾಯಕ್ ಫಡ್ನೀಸ್ 18 kg ತೂಕನ ಕೇವಲ 2.5 ತಿಂಗಳಲ್ಲಿ ಕಡಿಮೆ ಮಾಡಿಕೊಂಡ್ರು. ನೋಡಿ ಎಷ್ಟೊಂದು ಬದಲಾವಣೆಗಳು. ಅರುಣ್ ಶಿಂದೆ 3 ತಿಂಗಳಲ್ಲಿ 12.3 kg ಕಳ್ಕೊಂಡಿದ್ದಾರೆ. HbA1c 6.8ರಿಂದ 6 kg ಇಳಿದಿದೆ. ಡಯಾಬಿಟಿಕ್ ಇಂದ ಪ್ರೀ ಡಯಾಬಿಟಿಕ್ ಆಗಿದ್ದಾರೆ. ಅಜಿತ್ ಭಡ್ಕೆ ಪ್ರೈಮರಿ ಟೀಚರ್ ಇವರು. ಇವರ ಈ ಚಿತ್ರವನ್ನ ನೋಡಿ. 1 ವರ್ಷದಲ್ಲಿ 22 kg ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾವುದೇ ಔಷಧಿ ತಗೊಂಡಿಲ್ಲ, ಹಣನೂ ಖರ್ಚು ಮಾಡಿಲ್ಲ. ಅಮಿತ್ ಪರದೇಶಿ ಇವರು ಕೇವಲ 6 ತಿಂಗಳಲ್ಲಿ 17 kg ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊಂಟದ ಅಳತೆ 7 ಇಂಚು ಮತ್ತೆ HbA1c ಕೂಡ ಇಳಿಸ್ಕೊಂಡಿದ್ದಾರೆ. ಡಾಕ್ಟರ್ ಸಿದ್ಧಾರ್ಥ್ ಕುಲಕರ್ಣಿ ಒಬ್ಬ ಮೆಡಿಕಲ್ ಆಫೀಸರ್ ಅಲಿಬಾಗ್ನಲ್ಲಿ. ಇವರು 4 ತಿಂಗಳಲ್ಲಿ 15 kg ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಇದು ಫೋಟೋಶಾಪ್ ಟ್ರಿಕ್ ಅಂತ ನೀವು ಅನ್ಕೊಂಡಿರಬಹುದು. ಅವರು ಸೇಮ್ ಟೀ ಶರ್ಟ್ನೇ ಹಾಕೊಂಡಿದ್ದಾರೆ. ನಾನು ಕೇಳಿದೆ, ಸಿದ್ಧಾರ್ಥ್ ನೀವು ಕಡಿಮೆ ಆಗೋದಕ್ಕೆ ಏನು ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು, ಸೇಮ್ ಟೀ ಶರ್ಟ್ನೇ ಹಾಕೊಂಡಿದ್ದೀನಿ, ಆದರೆ ಅದನ್ನು ಕಟ್ ಮಾಡಿದ್ದೀನಿ ಅಂತ. ನಿಮಗೆ ತೋರಿಸ್ಲಿಕ್ಕೆ ಎಷ್ಟು ಕಡಿಮೆ ಆಗಿದ್ದಾರೆ ಅಂತ. ಡಾಕ್ಟರ್ ಡಾಂಗೆ ಅವರು ಒಬ್ಬ ಆರ್ಥೋಪೆಡಿಷನ್. 4 ತಿಂಗಳಲ್ಲಿ ಸುಮಾರು 20 kg ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ ಇವರು. GP1 ಎಂಬ ಔಷಧಿನ ದಿನಕ್ಕೆ 2 ಬಾರಿ ತಗೊಳ್ತಾ ಇದ್ರು ಇವರು. HbA1c 9 ಇತ್ತು, ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು. ಇವತ್ತು ಯಾವುದೇ ಔಷಧಿ ಇಲ್ಲದೆ ಅವರ HbA1c 5.6 ಆಗಿದೆ. ಇಲ್ಲಿ ನೋಡಿ, ಇವರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಕಾಲನ್ನು ಮಡ್ಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅದು ಹೋದ ವರ್ಷ ಅವರ ಹುಟ್ಟಿದ ಹಬ್ಬದ ದಿನ ತೆಗೆಸ್ಕೊಂಡಿದ್ದಂಥ ಫೋಟೋ. ಈಗ ನೋಡಿ ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಂಡಿದ್ದಾರೆ. ಈ ಚಿತ್ರದಲ್ಲಿ ನೀವೇ ನೋಡ್ತಾ ಇದ್ದೀರಾ. ಡಾಕ್ಟರ್ ಡಾಂಗೆ ಅವರು ಡಯಾಬಿಟಿಕ್ ಅಲ್ಲ, ತುಂಬ ತೂಕವನ್ನು ಇಳಿಸ್ಕೊಂಡಿದ್ದಾರೆ. ಡಾಕ್ಟರ್ ರಾಜೇಶ್ ವಾಲ್ವೇಕರ್ ಇವರೊಬ್ಬ ಸರ್ಜನ್. ಅವರು 16.5 kgನ ಕಡಿಮೆ ಮಾಡ್ಕೊಂಡಿದ್ದಾರೆ. HbA1c 6.9ರಿಂದ 5.1 ಇಳಿದಿದೆ. ನಾನ್ ಡಯಾಬಿಟಿಕ್ ಆಗಿದ್ದಾರೆ ಒಂದೇ ವರ್ಷದಲ್ಲಿ. ಡಾಕ್ಟರ್ ಶ್ಯಾಮ್ ಬಗ್ಗೆ ನಾನು ಆಗಲೇ ತಮ್ಮಲ್ಲಿ ಹೇಳಿದ್ದೀನಿ. ಎನ್ ರಾಮಚಂದ್ರ ಇವರು ಕಸ್ಟಮ್ಸ್ ಆಫೀಸರ್ ಧಾರವಾಡದಲ್ಲಿ. HbA1c 11.5 ಈಗ 5.15 ಇಳಿದಿದೆ. ಅದು ಕೇವಲ 6 ತಿಂಗಳಲ್ಲಿ, ಜಸ್ಟ್ 6 ಮಂತ್ಸಲ್ಲಿ. ಯಾವುದೇ ಹಣ ಖರ್ಚು ಮಾಡಿಲ್ಲ, ಯಾವುದೇ ಔಷಧಿಯನ್ನು ಕೂಡ ತಗೊಂಡಿಲ್ಲ. ನೀಲೇಶ್ ಮಹಾಜನ್ ಬ್ಯಾಂಕ್ ಉದ್ಯೋಗಿ. HbA1c 11.8ರಿಂದ 3 ತಿಂಗಳಲ್ಲಿ 5.6ಕ್ಕೆ ಇಳಿದಿದೆ. ರೂಪಾ ಸಾಣೆ ಅವರಿಗೆ HbA1c 16.3 ಇತ್ತು. ಆವರೇಜ್ ಬ್ಲಡ್ ಶುಗರ್ 560 ಇತ್ತು ಆಗ. ಈಗ 6 ತಿಂಗಳ ನಂತರ 7.3ಕ್ಕೆ ಇಳಿದಿದೆ. ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, HbA1c ಎಷ್ಟೇ ಇರಲಿ, ನೀವು ಯಾವುದೇ ಔಷಧಿ ಸೇವಿಸ್ತಿಲ್ಲ ಅಂದ್ರೆ ಈ ಡಯಟ್ ಪ್ಲಾನ್ನಿಂದ ಗುಣ ಹೊಂದಬಹುದು. ಖಂಡಿತ ಇದು ಕಡಿಮೆ ಆಗುತ್ತೆ. ಇದು ಖಂಡಿತವಾಗ್ಲೂ ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೇನಾದ್ರೂ ಡೌಟ್ಗಳಿದ್ರೆ, ನಿಶಕ್ತಿನೇ ಇರಬಹುದು ಅಥವಾ ಬೇರೆ ಏನಾದರೂ ಅನುಮಾನಗಳಿದ್ರೆ ಕೆಲವೊಂದು ಫೋಟೋವನ್ನು ತೋರಿಸ್ತೀನಿ. ನಾನು ಈ ಡಯಟ್ ಪ್ಲಾನ್ನ ಶುರು ಮಾಡಿದ್ಮೇಲೆ ಒಂದೇ ವರ್ಷದಲ್ಲಿ ಅರ್ಧ ಮ್ಯಾರಥಾನ್ ಓಡಕ್ಕೆ ಶುರು ಮಾಡಿದೆ. ಅರ್ಧ ಮ್ಯಾರಥಾನ್ ಅಂದ್ರೆ 21.1 ಕಿಲೋಮೀಟರ್ಗಳು. ಈ ಫಸ್ಟ್ ಮ್ಯಾರಥಾನ್ನ ನಾನು 2 ಗಂಟೆ 56 ನಿಮಿಷದಲ್ಲಿ ಮುಗಿಸ್ದೆ. ನಂತರದ ವರ್ಷದಲ್ಲಿ ನಾನು 2 ಗಂಟೆ 54 ನಿಮಿಷದಲ್ಲಿ ಮುಗಿಸ್ದೆ. ನಂತರ 2 ಗಂಟೆ 46 ನಿಮಿಷದಲ್ಲಿ. ಆನಂತರ 2 hours 47 minutes, 2 hours 35, 2 hours 47 again, 2 hours 42 ಮತ್ತೆ ಕಡೆ ಮ್ಯಾರಥಾನ್ 2 ಗಂಟೆ 41 ನಿಮಿಷಕ್ಕೆ ಮುಗಿಸ್ದೆ. ಸೊ ನಾನು 21 ಕಿಲೋಮೀಟರ್ಗಳು ಓಡ್ತೀನಿ.
ಮತ್ತೆ ರೆಗ್ಯುಲರ್ ಆಗಿ ರಕ್ತವನ್ನ ಡೊನೇಟ್ ಮಾಡ್ತೀನಿ. ನನ್ನ ಜೀವನದಲ್ಲಿ 50 ಸಾರಿ ಬ್ಲಡ್ ಡೊನೇಟ್ ಮಾಡಿದ್ದೀನಿ. ನೀವು ರಕ್ತದಾನ ಮಾಡೋದಿಕ್ಕೂ 100% ಹಿಮೋಗ್ಲೋಬಿನ್ ಇರಲೇಬೇಕು. ನನ್ನ ಹತ್ರ 15% ಇದೆ. ನಾನು ಡಯಟ್ ಪ್ಲಾನ್ನ ಶುರು ಮಾಡಿದ್ಮೇಲೆ ಇದು ನನ್ನ ಮೊದಲನೇ ಹುಟ್ಟುಹಬ್ಬದ ಫೋಟೋ, ಅಂದರೆ 2014ರಲ್ಲಿ. ನಂತರ 15, 16, 17, 2018 ಈ ಫೋಟೋಗ್ರಾಫಿಗಳು ಜಾಸ್ತಿ ಆಗ್ತಾ ಇವೆ. ಮುಖ್ಯವಾದ ವಿಷಯ ಏನು ಅಂದರೆ, ನಾನು 21 ಕಿಲೋಮೀಟರ್ ಓಡ್ತೀನಿ, ನಾನು ರಕ್ತದಾನ ಮಾಡ್ತೀನಿ. ಕಾರಣ, ನಾನು ಪ್ರತಿದಿನ ಕೇವಲ 2 ಬಾರಿ ಆಹಾರವನ್ನು ಸೇವಿಸ್ತೀನಿ. ಇದರಿಂದ ನಿಮಗೇನಾದರೂ ತೊಂದರೆ ಅನಿಸ್ತಾ ಇದೆಯಾ? ನೀವೇನೇ ಕೆಲಸದಲ್ಲಿದ್ದರೂ ನೀವು 21 ಕಿಲೋಮೀಟರ್ ಓಡಬೇಕಾಗಿಲ್ಲ, ರಕ್ತದಾನ ಮಾಡುವಂತನೂ ಇಲ್ಲ. ಈ ಡಯಟ್ ಪ್ಲಾನ್ನ ನೀವು ಸುಲಭವಾಗಿ ಮಾಡ್ತೀರಾ? ಎಷ್ಟು ಜನ ಮಾಡಕ್ಕೆ ರೆಡಿಯಾಗಿದ್ದೀರಿ? ಓಕೆ, ಸಂತೋಷ. ಸುಮಾರು 36,000 ಜನಗಳು ನಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರೂ ಪ್ರಪಂಚದ 36 ದೇಶದವರು. ನಮ್ಮ ಉಪನ್ಯಾಸಗಳಿಗೆ ಈ ರೀತಿಯಾದ ಒಂದು ಪ್ರತಿಕ್ರಿಯೆ ಸಿಗುತ್ತೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಮೈಸೂರಿಗೆ ನಾನು ಮೊದಲನೇ ಸಾರಿ ಬರ್ತಾ ಇದ್ದೀನಿ. ಈಗ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅನ್ಸುತ್ತೆ. ಮುಂದಿನ ಸಲ ಕೂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಬರ್ತಾರೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಾಯಿತು. ಜನಗಳು ನೋಡಿ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾರೆ, ಜಾಗ ಇರಲಿಲ್ಲ. ಯಾಕೆ ಅವರು ಉಪನ್ಯಾಸ ಕೇಳಕ್ಕೆ ಬಂದರು? ನನ್ನ ಮಾತನ್ನು ಕೇಳಕ್ಕಲ್ಲ, ಒಂದು ಆಶಾಭಾವನೆಯಿಂದ ಅಲ್ಲಿಗೆ ಬಂದರು. ಏನು ಆಶಾಭಾವನೆ ಅಂದರೆ, ನನ್ನ ಆರೋಗ್ಯ ನನ್ನ ಕೈಲಿದೆ ಅಂತ. ಈ ಒಂದು ವ್ಯವಸ್ಥೆಯ ದಾಸರಾಗಬಾರದು. ಡಯಾಬಿಟಿಸನ್ನು ದೂರ ಮಾಡಬಲ್ಲೆ, ತೂಕ ಕಳ್ಕೋಬಲ್ಲೆ ಅಂತ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಆ ಆಶಾಭಾವನೆ ಇದ್ದಿದ್ದರಿಂದ ಅಷ್ಟು ಜನ ಅಲ್ಲಿಗೆ ಬಂದರು. ಮತ್ತು ಅವರು ಏನನ್ನು ಪಡ್ಕೊಳ್ತಾರೋ ಅದರ ಪ್ರತಿಫಲ ಅವರ ಮುಖದಲ್ಲಿ ಕಾಣಿಸುತ್ತೆ. ಅಂಥವ್ರ ಮುಖಗಳು ಹೊಳಿತಾ ಇರುತ್ತವೆ. ಅವ್ರಿಗೂ ಅನಿಸುತ್ತೆ ನಾವು ಹೀಗೆ ಮಾಡಬೇಕು ಅಂತ. ನಂತರ ಅವರು ಶುರು ಮಾಡ್ಕೋತಾರೆ. ನಮ್ಮ ತಂಡ 300ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ನೀಡಿದೆ. ನನ್ನ ಉಪನ್ಯಾಸಗಳು ಯೂಟ್ಯೂಬ್ನಲ್ಲೂ ಸಹ ನೀವು ನೋಡಬಹುದು. ನನ್ನ ಉಪನ್ಯಾಸವನ್ನು 10 ತಿಂಗಳಲ್ಲಿ 11 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ. 1 ತಿಂಗಳಲ್ಲಿ 1 ಲಕ್ಷ ಜನ ನೋಡ್ತಾರೆ. ಈ ಕ್ಯಾಂಪೇನ್ನಲ್ಲಿ ನಮ್ಮ ಉದ್ದೇಶ ಏನು? ಸರಳ ವಿಧಾನ, ಡಯಾಬಿಟಿಸ್ನ ತಡೆಗಟ್ಟೋದು ಮತ್ತು ತೂಕವನ್ನು ಇಳಿಸ್ಕೊಳ್ಳೋದು. ನಮ್ಮ ಗುರಿ, ಮುಂದೊಂದು ದಿನ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ನಲ್ಲಿ ಡಾಕ್ಟರ್ಸ್ಗಳಿಗೆ ನಾವು ಕೊಡುವುದೇನೆಂದರೆ, ಮೊದಲು 2 ಸಲ ಊಟ, 4-5 ಕಿಲೋಮೀಟರ್ 45 ನಿಮಿಷದಲ್ಲಿ ವಾಕ್ ಮಾಡೋದು ಮೊದಲು ಟ್ರೈ ಮಾಡಿ. ನಂತರ ಟ್ಯಾಬ್ಲೆಟ್ಸ್ನ ಮೊರೆ ಹೋಗಿ ಔಷಧಿಯನ್ನು ತಗೊಳ್ಳಿ. ಮಧುಮೇಹ ತಜ್ಞ ವೈದ್ಯರು ಅದನ್ನು ನಿಮಗೆ ತಿಳಿಸ್ತಾರೆ. ಅದು ನಮ್ಮ ಮೊದಲನೇ ಹೆಜ್ಜೆ. ಮತ್ತೆ 2ನೇ ಉದ್ದೇಶ ಏನಂದ್ರೆ, ಈ ಪ್ರಪಂಚ ಬೊಜ್ಜು ಹಾಗೂ ಮಧುಮೇಹದಿಂದ ಮುಕ್ತವಾಗಬೇಕು ಅಂತ. ನಿಮ್ಮಿಂದ ನನ್ನ ಅಪೇಕ್ಷೆ ಏನು? ನನ್ನ ನಂಬೇಡಿ, ನಿಮ್ಮಲ್ಲಿ ನಂಬಿಕೆ ಇಟ್ಕೊಳ್ಳಿ. ಪ್ರಪಂಚದಲ್ಲಿ ಯಾರೂ ಕೂಡ ಯೋಚನೆಗಳಿಂದ ತೂಕವನ್ನು ಇಳಿಸ್ಕೊಂಡಿಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಏನೇ ಹೇಳಿದ್ರಲ್ಲಿ ವಿಜ್ಞಾನ ಇದೆ ಅನ್ಸಿದ್ರೆ, ಇದು ತರ್ಕಬದ್ಧವಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಇದನ್ನು ನೀವು ಫಾಲೋ ಮಾಡಿ. ಜಾಸ್ತಿ ಬೇಡ, 3 ತಿಂಗಳು ಮಾತ್ರ ಫಾಲೋ ಮಾಡಿ. ಆಮೇಲೆ ಫಲಿತಾಂಶ ನೋಡಿ. ಫಲಿತಾಂಶ ಒಳ್ಳೇದಾದ್ರೆ ನನ್ನ ಮಾತನ್ನು ನಂಬಿ, ನಮ್ಮ ಈ ಸಿದ್ಧಾಂತವನ್ನು ನಂಬಿ, ಇತರರಿಗೂ ತಿಳಿಸಿ. ಅದನ್ನ ಜ್ಞಾನವನ್ನು ಹಂಚಿ, ನಮ್ಮ ಕ್ಯಾಂಪೇನ್ನಲ್ಲಿ ಭಾಗವಹಿಸಿ, ನಮ್ಮ ರಿಸರ್ಚ್ನಲ್ಲಿ ಭಾಗವಹಿಸಿ. ನಾನು ಏನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ತಿಳಿಸಾಯಿತು, ಕೂಲಂಕುಷವಾಗಿ ತಿಳಿಸಾಯಿತು. ಮೊದಲೇ ಹೇಳಿದ್ದೀನಿ, ನಾನು ನನ್ನ ಮಾತುಗಳಿಗೆ ಜವಾಬ್ದಾರನಾಗಿರ್ತೇನೆ ಅಂತ. ಹಾಗೆ ಈಗ ಹೇಳ್ತೀನಿ, ನೀವೇನು ಅರ್ಥ ಮಾಡ್ಕೊಂಡಿದ್ದೀರೋ ಅದಕ್ಕೂ ನಾನು ಜವಾಬ್ದಾರನಾಗಿರ್ತೇನೆ ಅಂತ. ನೀವು ಕೇಳಿದ ರೀತಿಯಲ್ಲಿ ನಿಮಗೆ ಅರ್ಥವಾಗಿದೆ ಎಂಬ ನಂಬಿಕೆ, ಮನವರಿಕೆ ನನಗಿದೆ. ನಾನು ಹೇಳಿದ ಎಲ್ಲ ವಿಚಾರವನ್ನ ನೀವು ಇತರರಿಗೂ ಕೂಡ ತಿಳಿಸಬಹುದು.